ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಮತ್ತೊಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ನಂತರ ವೇದಗಳ ಕಾಲದ ಸ್ಥಿತಿಗತಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೋ ಇಂದಿನ ತರಗತಿಯಲ್ಲಿ. ಇವತ್ತು ನಾವು ನಂತರ ವೇದಗಳ ಕಾಲದ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಮಾತನಾಡೋಣ ಮತ್ತು ಧಾರ್ಮಿಕ ವ್ಯವಸ್ಥೆ ಏನಿತ್ತು ಎನ್ನುವ ವಿಚಾರವನ್ನು ಚರ್ಚೆ ಮಾಡೋಣ. ರೈಟ್, ಒಂದು ಸೆಕೆಂಡ್, ಲೆಟ್ ಮೀ. ಓಕೆ, ನಂತರ ವೇದಗಳ ಕಾಲದಲ್ಲಿ ಅಂದರೆ ಋಗ್ವೇದದ ಕಾಲದಲ್ಲಿದ್ದಂತಹ ಒಂದು ಪರಿಸ್ಥಿತಿಯಲ್ಲಿ, ನಂತರ ವೇದಗಳ ಕಾಲದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ನಾವೀಗಾಗಲೇ ಮಾತನಾಡಿದ್ದೇವೆ, ಋಗ್ವೇದದ ಕಾಲದಲ್ಲಿ ಆರ್ಯರು ಸಪ್ತಸಿಂಧವಾದಲ್ಲಿದ್ದರು ಅಂತ. ನಂತರ ವೇದಗಳ ಕಾಲದಲ್ಲಿ ಅವರು ಇಡೀ ಆರ್ಯಾವರ್ತಕ್ಕೆ ಹರಡಿಕೊಂಡ್ರು ಅಂತ. ಭೌಗೋಳಿಕವಾಗಿ, ರಾಜಕೀಯವಾಗಿ ಸಣ್ಣ ಪುಟ್ಟ ಬುಡಕಟ್ಟು ರಾಜ್ಯಗಳು ಋಗ್ವೇದದ ಕಾಲದಲ್ಲಿ ಇದ್ದೋ, ಆದರೆ ನಂತರ ವೇದಗಳ ಕಾಲದ ಹೊತ್ತಿಗೆ ವಿಶಾಲವಾದಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಬೆಳವಣಿಗೆಯಾದೋ, ರಾಜನ ಅಧಿಕಾರಗಳು ಹೆಚ್ಚಾದೋ, ಸಾಮ್ರಾಟ್, ವಿರಾಟ್, ಏಕ್ರಾಟ್, ಹೀಗೆ ಅದನ್ನೆಲ್ಲ ನಾನು ಮಾತನಾಡಿದ್ದೇನೆ. ಅಂದ್ರೆ ರಾಜಕೀಯವಾಗಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನಂತರ ವೇದಗಳ ಕಾಲದಲ್ಲಿ ನಾವು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು, ಕೃಷಿಯ ವಿಸ್ತರಣೆ ಎನ್ನುವುದು ಆಯಿತು. ಅದನ್ನು ನಾವು ಹಿಂದಿನ ತರಗತಿಯಲ್ಲಿ ನಾವು ಮಾತನಾಡಿದ್ದೇವೆ. ಸೊ ಇವತ್ತು ಅವರ ಸಾಮಾಜಿಕ ಸ್ಥಿತಿಗತಿ ಏನಿತ್ತು, ಸಾಮಾಜಿಕವಾದಂತಹ ಬದಲಾವಣೆಗಳೇನಾದೋ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ. ನಾನು ಮತ್ತೆ ಹೇಳದಂತೆ ನಂತರ ವೇದಗಳ ಕಾಲದ ಸಮಾಜದಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹತ್ತರವಾದ ಬದಲಾವಣೆಗಳಾದವು. ಹೆಚ್ಚಿನ ಬದಲಾವಣೆಗಳನ್ನು ನಾವು ನಂತರ ವೇದಗಳ ಕಾಲದಲ್ಲಿ ಕಾಣ್ತೇವೆ. ಏಕೆಂದ್ರೆ ಋಗ್ವೇದದ ಕಾಲದಲ್ಲಿದ್ದಂತಹ ಸರಳವಾದಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಕಾಣದಾಯಿತು. ಸಾಮಾಜಿಕ ವ್ಯವಸ್ಥೆಯೂ ಸಹ ಗೊಂದಲವಾಯಿತು, ಕ್ಲಿಷ್ಟವಾಯಿತು, ಜಟಿಲವಾಯಿತು ಅಂತ ನಾವು ಹೇಳ್ಬೋದು. ನಂತರ ವೇದಗಳ ಕಾಲದ ಆರ್ಯರ ಸಾಮಾಜಿಕ ಸ್ಥಿತಿಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ಆ ನಂತರದ 3 ವೇದಗಳಿರಬಹುದು, ಇತರೆ ವೈದಿಕ ಸಾಹಿತ್ಯ ಅಂತ ಏನಿದೆ ಅದರಲ್ಲಿ ನಮಗೆ ಬ್ರಾಹ್ಮಣಗಳು, ಸೂತ್ರಗಳು, ಅವೆಲ್ಲ ಏನಿದಾವೆ ಅವುಗಳಲ್ಲಿ ಉಪನಿಷತ್ತುಗಳಿರ್ಬೋದು, ಅವುಗಳಲ್ಲಿ ಆರ್ಯರ ನಂತರ ವೇದಗಳ ಕಾಲದ ಒಂದು ಸಾಮಾಜಿಕ ಧಾರ್ಮಿಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ನಾವಿಲ್ಲಿ ಕೆಲವಾರು ವಿಚಾರಗಳನ್ನು ನಾವು ಮಾತನಾಡೋಣ. ಮೊದಲು ಅವರ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ. ಅದರಲ್ಲಿ ಮೊದಲನೆಯದಾಗಿ ಕುಟುಂಬ ವ್ಯವಸ್ಥೆ. ಋಗ್ವೇದದ ಕಾಲದಲ್ಲಿದ್ದಂತಹ ಒಂದು ಕೌಟುಂಬಿಕ ವ್ಯವಸ್ಥೆ, ಫ್ಯಾಮಿಲಿ ಲೈಫ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಕೌಟುಂಬಿಕ ವ್ಯವಸ್ಥೆ ನಂತರ ವೇದಗಳ ಕಾಲದಲ್ಲಿಯೂ ಮುಂದುವರಿಯಿತು. ನಮ್ಮ ಸಮಾಜದಲ್ಲಿ ಇವತ್ತಿಗೂ ಸಹ ಈ ಒಂದು ಕುಟುಂಬ ವ್ಯವಸ್ಥೆ ಎನ್ನುವುದು ಇದೆ. ಓಕೆ, ದಟ್ಸ್ ಡಿಫ್ರೆಂಟ್. ಸೊ ಅವಿಭಕ್ತ ಕುಟುಂಬ ನಂತರ ವೇದಗಳ ಕಾಲದಲ್ಲಿಯೂ ಸಹ ಮುಂದುವರೆದಿತ್ತು. ನಿಮಗೆ ಗೊತ್ತಿದೆ, ಅನ್ಡಿವೈಡೆಡ್ ಫ್ಯಾಮಿಲಿ ಅಂದ್ರೆ ಎಲ್ಲರೂ ಒಟ್ಟಿಗಿರೋದು, ಡಿವೈಡೆಡ್ ಅಲ್ಲ, ಅನ್ಡಿವೈಡೆಡ್ ಫ್ಯಾಮಿಲಿ. ಅವಿಭಕ್ತ ಕುಟುಂಬ ಆ ಸಮಾಜದ ಒಂದು ಮೂಲ ಗುರುತಾಗಿತ್ತು. ಪಿತೃಪ್ರಧಾನ ವ್ಯವಸ್ಥೆ ಮುಂದುವರಿಯಿತು. ಅಂದ್ರೆ ಕುಟುಂಬದಲ್ಲಿ ತಂದೆಯೇ ಮುಖ್ಯಸ್ಥ, ತಂದೆಯ ನಂತರ ಅವನ ಹಿರಿಯ ಮಗ ಕುಟುಂಬದ ಮುಖ್ಯಸ್ಥನಾಗುವ ಒಂದು ವ್ಯವಸ್ಥೆ. ಸೊ ಈ ಪಿತೃಪ್ರಧಾನ ವ್ಯವಸ್ಥೆ ಇವತ್ತಿಗೂ ಸಹ ಭಾರತೀಯ ಸಮಾಜ ಪಿತೃಪ್ರಧಾನ ವ್ಯವಸ್ಥೆಯಿಂದನೇ ಕೂಡಿದೆ. ನಾಟ್ ಮಾತೃಪ್ರಧಾನ ಅಲ್ಲ, ಪಿತೃಪ್ರಧಾನ ವ್ಯವಸ್ಥೆಯಾಗಿದೆ. ಸೊ ನಂತರ ವೇದಗಳ ಕಾಲದ ಆರ್ಯರ ಒಂದು ಸಾಮಾಜಿಕ ವ್ಯವಸ್ಥೆಯೂ ಸಹ ಪಿತೃಪ್ರಧಾನ ವ್ಯವಸ್ಥೆಯ ಮೇಲೆ ನಿಂತಿತ್ತು. ತಂದೆಯೇ ಎಲ್ಲ, ಆತನೇ ಎಲ್ಲ ಅಧಿಕಾರದ ಮೂಲ. ಕುಟುಂಬದಲ್ಲಿ ಅವನ ಅಧಿಕಾರವೇ ಹೆಚ್ಚು. ಅವನನ್ನು ಕುಲಪತಿ ಅಂತಾನೆ ಕರೀತಾ ಇದ್ರು. ಈ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಕುಲಪತಿ, ಕುಲಕ್ಕೆ ಪತಿ, ಹೆಡ್ ಅನ್ನುವಂತಹ ಒಂದು ರೀತಿಯಲ್ಲಿ. ಓಕೆ, ಕುಟುಂಬದ ಎಲ್ಲಾ ಸದಸ್ಯರು ಅವನಿಗೆ ವಿಧೇಯರಾಗಿರ್ತಾ ಇದ್ರು. ಐತರೇಯ ಬ್ರಾಹ್ಮಣದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಅದೇನಂದ್ರೆ, ತಂದೆ ತನ್ನ ಎಲ್ಲಾ ಮಕ್ಕಳ ಮೇಲೆ ಅಧಿಕಾರವನ್ನು ಆತ ಹೊಂದಿದ್ದ. ದೇ ನೆವರ್ ಯೂಸ್ ಟು ಟಾಕ್ ಬ್ಯಾಕ್ ಟು ಹಿಮ್. ತಂದೆಗೆ ಅವರು ಎದುರುತ್ತರ ಕೊಡ್ತಾ ಇರಲಿಲ್ಲ. ಮಕ್ಕಳ ಮೇಲೆ ತಂದೆಗೆ ಸಂಪೂರ್ಣವಾದಂತಹ ಒಂದು ಅಧಿಕಾರ ಎನ್ನುವುದು ಇತ್ತು ಎನ್ನುವಂತಹ ಮಾಹಿತಿಯನ್ನು ನಾವು ಶತಪಥ ಬ್ರಾಹ್ಮಣದಲ್ಲಿ ತಿಳ್ಕೊಳ್ತೇವೆ. ಸೊ ಇದು ಕುಟುಂಬ ವ್ಯವಸ್ಥೆಗೆ ಸಂಬಂಧಿಸಿದಂತೆ. ಓಕೆ, ಇನ್ನು ಮಹಿಳೆಯರ ಸ್ಥಾನಮಾನದ ಕಡೆಗೆ ಬಂದ್ರೆ, ನಂತರ ವೇದಗಳ ಕಾಲದ ಸಮಾಜದಲ್ಲಿ ಮಹಿಳೆಯರ ಒಂದು ಸ್ಥಾನಮಾನ ಸಂಪೂರ್ಣವಾಗಿ ಗಣನೀಯವಾಗಿ ಕುಗ್ಗಿತು. ಋಗ್ವೇದದ ಕಾಲದಲ್ಲಿದ್ದಂತಹ ಒಂದು ಸ್ಥಾನಮಾನ, ಒಂದು ಗೌರವ
ಮಹಿಳೆಯರಿಗೆ ನಂತರ ವೇದಗಳ ಕಾಲದಲ್ಲಿ ಇಲ್ಲವಾಯಿತು. ಇದು ಒಂದು ರೀತಿಯ ಶೋಚನೀಯವಾದಂತಹ ಒಂದು ಸಂಗತಿ. ನೋಡಿ, ಋಗ್ವೇದದ ಕಾಲದಲ್ಲಿದ್ದಂತಹ ವ್ಯವಸ್ಥೆ ನಂತರ ವೇದಗಳ ಕಾಲದ ಹೊತ್ತಿಗೆ ಬದಲಾಯಿತು, ಅದರಲ್ಲಿಯೂ ಮಹಿಳೆಯ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ. ಅನಂತರ ಇನ್ನೂ ಕಡಿಮೆ ಆಗ್ತಾ ಹೋಯಿತು ಮಹಿಳೆಯ ಸ್ಥಾನಮಾನ. ಇವತ್ತು ನಾವೆಲ್ಲೋ ಒಂದು ಕಡೆ ಒಂದು ರೀತಿಯ ಚಳುವಳಿಗಳು ಆರಂಭವಾಗಿದ್ದಾವೆ ಮಹಿಳಾ ಸ್ಥಾನಮಾನಕ್ಕಾಗಿ, ಅವರ ಹಕ್ಕುಗಳಿಗಾಗಿ. ಅಂದ್ರೆ ಅರ್ಥ, ಋಗ್ವೇದದ ಕಾಲದ ಸಮಾಜ ನಿಜವಾಗಿಯೂ ಅದ್ಭುತವಾದಂತಹ ಒಂದು ಸಮಾಜ. ಅನಂತರ ನಾವು ಎಲ್ಲಾ ಸಾಮಾಜಿಕ ಕೆಡುಕುಗಳನ್ನೇ ನಾವು ಕಾಣ್ತೇವೆ. ಸೊ ನಂತರ ವೇದಗಳ ಕಾಲಕ್ಕೆ ಬಂದ್ರೆ ಮಹಿಳೆಯರ ಸ್ಥಾನಮಾನ ಕುಗ್ತಾ ಹೋಯ್ತು, ಅವರಿಗೆ ಗೌರವ ಇಲ್ಲವಾಯ್ತು. ನೋಡಿ, ಋಗ್ವೇದದ ಕಾಲದಲ್ಲಿ ಅವರು ಗೌರವಾನ್ವಿತ ಸ್ಥಾನ ಹೊಂದಿದ್ರು. ಎಲ್ಲಿ? ಕುಟುಂಬದಲ್ಲಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ರಾಜಕೀಯವಾಗಿ ಇರಬಹುದು. ಎಲ್ಲ ಸಾಮಾಜಿಕ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಅವರು ಮುಕ್ತವಾಗಿ ಭಾಗವಹಿಸ್ತಾ ಇದ್ರು. ಎಲ್ಲಾ ರೀತಿಯ ಒಂದು ಧಾರ್ಮಿಕ ಚಟುವಟಿಕೆಗಳನ್ನು ದಂಪತಿಗಳು ಸಮೇತವಾಗಿ, ಅಂದ್ರೆ ಇಬ್ರು ಸೇರಿ ಧಾರ್ಮಿಕ ಚಟುವಟಿಕೆಗಳನ್ನು, ಯಜ್ಞ ಅಗಾದಿಗಳನ್ನು ಅವರು ಮಾಡ್ತಾ ಇದ್ರು. ಆದ್ರೆ ನಂತರ ವೇದಗಳ ಕಾಲದ ಹೊತ್ತಿಗೆ ಅವೆಲ್ಲವೂ ಇಲ್ಲವಾದೋ. ಅದಕ್ಕೇನ್ ಕಾರಣ ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಆಸ್ತಿಯ ಹಕ್ಕು ಇಲ್ಲವಾಯಿತು, ಆಸ್ತಿಯ ಹಕ್ಕು ಇಲ್ಲವಾಯಿತು. ಜಾಸ್ತಿ ಅಂದ್ರೆ ಸ್ತ್ರೀಧನ ಒಂದೇ ಆಕೆಯದು. ಬಹುಶಃ ನೀವು ಯಾರಾದ್ರೂ ಸೋಷಿಯಾಲಜಿ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಸ್ತ್ರೀಧನ ಅಂದ್ರೆ ಏನು ಅಂತ ಹೇಳಿಬಿಟ್ಟು. ಏನಿಲ್ಲ, ಆಕೆ ತನ್ನ ತಾಯಿಯ ಮನೆಯಿಂದ ಮದುವೆಯ ಸಮಯದಲ್ಲಿ ತಾಯಿಯ ಮನೆಯಿಂದ ತಂದಂತಹ ಒಂದು ಆಭರಣಗಳೇನಿರುತ್ತೆ ಅದು ಅವಳ ಸ್ವತ್ತಷ್ಟೇ, ಅದನ್ನೇ ನಾವು ಸ್ತ್ರೀಧನ ಅಂತ ನಾವು ಹೇಳ್ತೀವಿ. ಸೊ ಆಕೆಗೆ ಆಸ್ತಿಯ ಹಕ್ಕು ಇಲ್ಲವಾಯಿತು, ರಾಜಕೀಯ ಸ್ವಾತಂತ್ರ್ಯ ಇಲ್ಲವಾಯಿತು. ನೋಡಿ, ಋಗ್ವೇದದ ಕಾಲದಲ್ಲಿ ಈ ಒಂದು ರಾಜಕೀಯ ಸಭೆ ಸಮಾರಂಭ, ಸಭಾ ಸಮಿತಿ, ಇವುಗಳಿಗೆಲ್ಲ ಮುಕ್ತವಾಗಿ ಅವರು ಹೋಗ್ತಾ ಇದ್ರು. ಆದ್ರೆ ಇಲ್ಲಿ ಆಕೆಗೆ ಅವಕಾಶವಿಲ್ಲವಾಯಿತು. ಓಕೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಹಕ್ಕನ್ನು ಆಕೆ ಕಳೆದುಕೊಂಡ್ಲು, ಆ ಅವಕಾಶ ಆಕೆಗೆ ಇಲ್ಲವಾಯಿತು. ನಾನು ಹೇಳಿದೆ, ಧಾರ್ಮಿಕವಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ಬೇಕಾದ್ರೆ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಯಜ್ಞ ಯಾಗಾದಿಗಳಲ್ಲಿ ಪಾಲ್ಗೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಋಗ್ವೇದದ ಕಾಲದಲ್ಲಿ. ಆದ್ರೆ ನಂತರ ವೇದಗಳ ಕಾಲದಲ್ಲಿ ಆ ಅವಕಾಶ ಆಕೆಗೆ ಇಲ್ಲವಾಯಿತು. ಏಕೆಂದ್ರೆ ಮುಂದೆ ಪುರೋಹಿತರು, ಬ್ರಾಹ್ಮಣರು ಯಜ್ಞ ಯಗಾದಿಗಳನ್ನು ಮಾಡುವಂತಹ ಒಂದು ಪಾರುಪತ್ಯವನ್ನು, ಏಕಸ್ವಾಮ್ಯವನ್ನು ಅವರು ಸ್ಥಾಪನೆ ಮಾಡಿಕೊಂಡ್ರು. ಹಾಗಾಗಿ ಅವಳ ಅಧಿಕಾರ ಇಲ್ಲವಾಯಿತು, ವಂಚಿತವಾಯಿತು. ಶಿಕ್ಷಣ ಅವಳಿಗೆ ದೂರವಾಯಿತು. ಎಲ್ಲ ಹೆಣ್ಮಕ್ಳು ಶಿಕ್ಷಣವನ್ನು ಪಡಿತಾ ಇರಲಿಲ್ಲ. ಓಕೆ, ಯಾರೋ ಶ್ರೀಮಂತ ಅಥವಾ ರಾಜಕೀಯ ವಲಯದಲ್ಲಿದ್ದಂತಹ ಕೆಲವು ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ರಷ್ಟೇ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ನೀಡಲೇಬೇಕು ಎನ್ನುವಂತಹ ಒಂದು ವ್ಯವಸ್ಥೆ ಏನು ಇರಲಿಲ್ಲ. ಓಕೆ, ಹೆಣ್ಣು ಮಗುವನ್ನೇ ತುಂಬಾ ನಿಕೃಷ್ಟವಾಗಿ ಕಾಣಲಾಗ್ತಾ ಇತ್ತು. ಹೆಣ್ಣು ಮಗುವಿನ ಜನನ ಎಲ್ಲಾ ರೀತಿಯ ಒಂದು ಏನದು ತೊಂದರೆಗಳಿಗೆ, ದುಃಖಗಳಿಗೆ ಮೂಲ ಅಂತ ಅವರು ತಿಳ್ಕೊಂಡಿದ್ರು. ಹೆಣ್ಣು ಮಗುವಿನ ಜನನವನ್ನು ಅವರು ಅಷ್ಟು ಇದಾಗಿ ಸ್ವೀಕಾರ ಮಾಡ್ತಿರ್ಲಿಲ್ಲ. ಮಹಿಳೆಯ ಸ್ಥಾನ ಎಲ್ಲಿ? 4 ಗೋಡೆಗಳ ಮಧ್ಯೆ ಎನ್ನುವಂತಹ ಒಂದು ಮನೋಭಾವ ಆ ಕಾಲದಲ್ಲಾಗಲೇ ಬೆಳೆಯಲು ಆರಂಭವಾಗಿತ್ತು. ಆದರೂ ನಾನು ಆಗಲೇ ಹೇಳಿದಂತೆ ಕೆಲವು ಶ್ರೀಮಂತ ಮಹಿಳೆಯರು ಉನ್ನತ ಶಿಕ್ಷಣವನ್ನು ಪಡೆದಿದ್ರು, ಆಮೇಲೆ ಮಂತ್ರಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ ಗಾರ್ಗಿ, ಮೈತ್ರೇಯಿ ಮುಂತಾದವರನ್ನು ನಾವು ಹೆಸರಿಸಬಹುದು. ಸೊ ಹೀಗಾಗಿ ಮಹಿಳೆಯ ಸ್ಥಾನಮಾನದಲ್ಲಿ ಸಾಕಷ್ಟು ಬದಲಾವಣೆ ಎನ್ನುವುದು ಈ ಒಂದು ನಂತರ ವೇದಗಳ ಕಾಲದಲ್ಲಿ ಆಯಿತು ಎನ್ನುವುದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಮಹಿಳೆಯ ಸ್ಥಾನಮಾನ ಅಲ್ಲದೆ ನೆಕ್ಸ್ಟ್ ವಿವಾಹ ಪದ್ಧತಿಯ ಕಡೆಗೆ ಬಂದ್ರೆ, ನಂತರ ವೇದಗಳ ಕಾಲದಲ್ಲಿ ಏಕಪತ್ನಿತ್ವ ವ್ಯವಸ್ಥೆ ಇತ್ತು. ಗೊತ್ತು ನಿಮ್ಗೆ ಏಕಪತ್ನಿತ್ವ ಅಂದ್ರೆ ಏನು ಅಂತ. ಆಮೇಲೆ ಬಹುಪತ್ನಿತ್ವವೂ ಇತ್ತು. ಸಾಮಾನ್ಯವಾಗಿ ಈ ಒಂದು ಕ್ಷತ್ರಿಯ ವರ್ಗದಲ್ಲಿ, ಆಳುವ ವರ್ಗದಲ್ಲಿ ಹೆಚ್ಚು ಮಹಿಳೆಯರನ್ನು ವಿವಾಹವಾಗುವಂತಹ ಒಂದು ವ್ಯವಸ್ಥೆ ಬಹುಪತ್ನಿತ್ವ ಅದು ಚಾಲ್ತಿಯಲ್ಲಿತ್ತು. ಬಹುಪತಿತ್ವ ಇತ್ತು. ಯು ಕ್ಯಾನ್ ಸಿ ದಟ್ ರೆಫರೆನ್ಸ್ ಇನ್ ಮಹಾಭಾರತ. ಮಹಾಭಾರತದಲ್ಲಿ ದ್ರೌಪದಿ ಪಂಚಪಾಂಡವರನ್ನು ವಿವಾಹವಾದಂತಹ ಒಂದು ವಿಚಾರ, ಅದನ್ನು ನಾವು ಬಹುಪತಿತ್ವ ಅಂತ ನಾವು ಕರಿತೀವಿ. ಹಾಗಾದ್ರೆ ಸಮಾಜದಲ್ಲಿ ಎಲ್ಲರೂ ಅದನ್ನು ಪಾಲನೆ ಮಾಡ್ತಾ ಇದ್ರ ಸರ್? ಇಲ್ಲ, ಎಲ್ಲೋ ಅಲ್ಲೊಮ್ಮೆ ಇಲ್ಲೊಮ್ಮೆ ನಾವು ಕೆಲವು ಉದಾಹರಣೆಗಳನ್ನು ನಾವು ಕಾಣ್ತೇವೆ ಮಹಾಭಾರತದಲ್ಲಿ. ಏಕೆಂದ್ರೆ ನಂತರ ವೇದಗಳ ಕಾಲದ ಕೊನೆಯ ಹಂತದಲ್ಲಿ ಮಹಾಭಾರತವೂ ಸಹ ಜರುಗಿದ್ದದ್ದು. ಮಹಾಭಾರತ ಈ ಕಾವ್ಯಗಳ ಕಾಲ. ಓಕೆ, ಸೊ ಅಂತರ್ಜಾತೀಯ ವಿವಾಹಗಳು ಇದ್ದೋ, ಆದರೆ ಸಮಾಜ ಅದಕ್ಕೆ ಮಾನ್ಯತೆ ಕೊಡ್ತಾ ಇರಲಿಲ್ಲ ಅಂತರ್ಜಾತೀಯ ವಿವಾಹಗಳಿಗೆ. ಸ್ವಯಂವರ ಪದ್ಧತಿ ಇತ್ತು. ವಿವಾಹ ಪದ್ಧತಿಯಲ್ಲಿ ಸ್ವಯಂವರ ಪದ್ಧತಿಯೂ ಸಹ ಒಂದು ಇತ್ತು. ಗೊತ್ತಲ್ಲ ನಿಮ್ಗೆ ಸ್ವಯಂವರ ಪದ್ಧತಿ ಅಂದ್ರೆ? ಮಹಿಳೆ ತನಗೆ ಬೇಕಾದ ವರನನ್ನು ತಾನೇ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ. ರೈಟ್.
ಅದಲ್ಲದೆ ಅನುಲೋಮ ಪದ್ಧತಿಯ ವಿವಾಹ ಅನ್ನೋದಿತ್ತು. ಅನುಲೋಮ ಪದ್ಧತಿಯ ವಿವಾಹ ಅಂದ್ರೆ ಮೇಲ್ಜಾತಿಯ ಪುರುಷ ಕೆಳಜಾತಿಯ ಸ್ತ್ರೀಯನ್ನು ವಿವಾಹವಾಗುವುದು, ಇದು ಅನುಲೋಮ ಪದ್ಧತಿ. ಪ್ರತಿಲೋಮ ಪದ್ಧತಿ, ಕೆಳಜಾತಿಯ ಪುರುಷ ಮೇಲ್ಜಾತಿಯ ಸ್ತ್ರೀಯನ್ನು ವಿವಾಹವಾಗುವುದು. ವಿಲೋಮ ಪದ್ಧತಿ, ಮೇಲ್ಜಾತಿಯ ಪುರುಷ ಚಂಡಾಲ ಸ್ತ್ರೀಯನ್ನು ವಿವಾಹವಾಗುವುದು. ಆದರೆ ಈ ವಿವಾಹಗಳಿಗೆ ಸಮಾಜದಲ್ಲಿ ಮಾನ್ಯತೆ ಎನ್ನುವುದು ಇರಲಿಲ್ಲ. ಪ್ಲೀಸ್ ಇದನ್ನು ತಿಳ್ಕೊಳ್ಳಿ. ಎಲ್ಲರೂ ಅವರವರ ಜಾತಿಯಲ್ಲಿಯೇ ಅವರವರ ವರ್ಗದಲ್ಲಿಯೇ ವಿವಾಹವಾಗಬೇಕಿತ್ತೆ ಹೊರತು ಬೇರೆ ಜಾತಿಯ ಅಲ್ಲಿ ವಿವಾಹವಾಗುವುದು ನಿಷಿದ್ಧವಾಗಿತ್ತು. ಹಾಗಾಗಿ ಸರ್ ಅನುಲೋಮ ಪ್ರತಿಲೋಮ ವಿಲೋಮ ಪದ್ಧತಿ ವಿವಾಹಗಳು ಇದ್ವಾ ಸರ್? ಇದ್ದು, ನಡೀತಾ ಇದ್ದು ಅಲ್ಲಲ್ಲಿ. ಆದರೆ ಅವುಗಳಿಗೆ ಸಾಮಾಜಿಕ ಮಾನ್ಯತೆ ಎನ್ನುವುದು ಇರಲಿಲ್ಲ. ಆಮೇಲೆ ಸ್ವಗೋತ್ರ ವಿವಾಹ ಇರಲಿಲ್ಲ. ಸ್ವಗೋತ್ರ ವಿವಾಹಕ್ಕೆ ಅವಕಾಶ ಇರಲಿಲ್ಲ. ಸ್ವಗೋತ್ರ ಅಂದ್ರೆ ಒಂದೇ ಗೋತ್ರದಲ್ಲಿ ವಿವಾಹವಾಗುವಂತಿಲ್ಲ, ಬೇರೆ ಗೋತ್ರದಲ್ಲಿ ವಿವಾಹವಾಗಬೇಕಿತ್ತು. ಆಕ್ಚುಲಿ ಗೋತ್ರ ಅಂದ್ರೆ ದನಗಳನ್ನು ಕಟ್ಟುವಂತಹ ಒಂದು ಜಾಗ ಎನ್ನುವಂತಹ ಅರ್ಥ ಬರುತ್ತೆ, ಅಂದ್ರೆ ಒಂದು ಕುಟುಂಬ ಎನ್ನುವಂತಹ ಒಂದು ಅರ್ಥ. ಸೊ ಅದೇ ಕುಟುಂಬದಲ್ಲಿ ಕುಟುಂಬ ಅಂದ್ರೆ ಆ ಒಂದೇ ಗೋತ್ರಕ್ಕೆ ಸೇರಿದವರಲ್ಲಿ ಮದುವೆಯಾಗಬಾರ್ದು ಅಂತ. ಈಗಲೂ ಸಹ ನಮ್ಮಲ್ಲಿ ಸೋದರ ಸಂಬಂಧಿಯಲ್ಲಿ ವಿವಾಹವಾಗಬಾರ್ದು ಎನ್ನುವಂತಹ ಒಂದಿದೆ. ಬಹುಶಃ ಅದು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಆ ರೀತಿ ನಡ್ಕೊಂಡು ಬಂದಿದೆ. ಸೊ ಸ್ವಗೋತ್ರ ವಿವಾಹಗಳಿಗೆ ಮಾನ್ಯತೆ ಇರಲಿಲ್ಲ, ಅದಕ್ಕೆ ಅವಕಾಶ ಇರಲಿಲ್ಲ. ಆಮೇಲೆ ನಿಯೋಗ ಪದ್ಧತಿ ಜಾರಿಯಲ್ಲಿತ್ತು. ಬಹುಶಃ ನೀವು ಓದಿದ್ದೀರಾ ಅನ್ಸುತ್ತೆ, ಸೋಷಿಯಾಲಜಿ ಸ್ಟೂಡೆಂಟ್ಸ್ ಅಥವಾ ಹಿಸ್ಟ್ರಿ ಸ್ಟೂಡೆಂಟ್ಸ್ ಆದವರು. ನಿಯೋಗ ಪದ್ಧತಿ ಅಂದ್ರೆ ಮಹಿಳೆಯ ಗಂಡ ತೀರಿ ಹೋದ್ರೆ, ಅವರಿಗೆ ಮಕ್ಕಳಿಲ್ಲ ಅಂದಾಗ ಗಂಡ ತೀರಿ ಹೋದ್ರೆ ಅವರ ಆಸ್ತಿಗೆ ಒಡೆಯಬೇಕಲ್ವಾ ಯಾರಾದ್ರೂ. ಹಾಗಾಗಿ ಆಕೆ ತಾತ್ಕಾಲಿಕವಾಗಿ ತನ್ನ ಮೈದುನನೊಂದಿಗೆ ಒಂದು ಮಗುವನ್ನು ಪಡೆಯಲು ಹೊಂದುವ ಒಂದು ತಾತ್ಕಾಲಿಕ ಸಂಬಂಧ. ಅದು ಕೇವಲ ಒಂದು ಗಂಡು ಮಗುವನ್ನು ಹೊಂದುವ ಸಲುವಾಗಿ ಹೊಂದುವ ತಾತ್ಕಾಲಿಕ ಸಂಬಂಧ. ಒಂದು ಮಗುವನ್ನು ಪಡೆಯಬೇಕು ಅಂತ ಹೇಳಿಬಿಟ್ಟು ಆಕೆ ಸಂಬಂಧವನ್ನು ತನ್ನ ಮೈದುನನೊಂದಿಗೆ ಹೊಂದುತ್ತಾ ಇದ್ಲು. ಸೊ ಅದು ನಿಯೋಗ ಪದ್ಧತಿ ಅಂತ ಹೇಳ್ತಾರೆ. ಸೊ ಅದು ಚಾಲ್ತಿಯಲ್ಲಿತ್ತು. ಅದು ಕಾರಣ ಇಷ್ಟೇ, ಅಂದ್ರೆ ಈಗ ನಮ್ಗೆ ಯಾರು ಮಕ್ಕಳೇ ಇಲ್ಲ ಅಂದ್ಬಿಟ್ರೆ ನಮ್ಮ ಆಸ್ತಿ ಇನ್ಯಾರಿಗೂ ಹೊರಟೋಗುತ್ತೆ. ಹಾಗಾಗಿ ಯಾವುದೋ ರೀತಿಯಲ್ಲಿ ಒಂದು ಮಗುವನ್ನು ಈ ನಿಯೋಗ ಪದ್ಧತಿಯ ಮೂಲಕ ಒಂದು ಮಗುವನ್ನು ಪಡೆದುಕೊಂಡು ಆ ಆಸ್ತಿಗೆ ಆ ಮಗುವನ್ನು ಒಡೆಯನನ್ನಾಗಿ ಮಾಡಬೇಕು ಎನ್ನುವ ಒಂದು ಪದ್ಧತಿ ಇದರನ್ನು ನಾವು ಇದರಲ್ಲಿ ಕಾಣಬಹುದು. ಸೊ ಇದು ವಿವಾಹ ಪದ್ಧತಿಯ ಬಗ್ಗೆ. ಇದಲ್ಲದೆ ನೋಡಿ, ಬಾಲ್ಯ ವಿವಾಹ ಇತ್ತು, ಸತಿ ಪದ್ಧತಿ ಇತ್ತು, ವರದಕ್ಷಿಣೆ ಪದ್ಧತಿ ಇತ್ತು. ಪ್ಲೀಸ್ ರಿಮೆಂಬರ್, ಋಗ್ವೇದದ ಕಾಲದಲ್ಲಿ ಇವ್ಯಾವೂ ಇರಲಿಲ್ಲ. ಈ ಅನಿಷ್ಟಗಳು ಅಂತೀವಲ್ವಾ, ಬಾಲ್ಯ ವಿವಾಹ, ಸತಿ ಪದ್ಧತಿ, ವರದಕ್ಷಿಣೆ ಪದ್ಧತಿ, ಇವ್ಯಾವೂ ಋಗ್ವೇದದ ಕಾಲದಲ್ಲಿ ಇರಲಿಲ್ಲ. ಇವೆಲ್ಲ ನಂತರ ವೇದಗಳ ಕಾಲದಲ್ಲಿ ಆರಂಭವಾದದ್ದು. ಅಲ್ಲದೆ ಈ ವಿವಾಹಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೋ, ಈ ನಂತರ ವೇದಗಳ ಕಾಲದಲ್ಲಿ ಈ 8 ರೀತಿಯ ವಿವಾಹಗಳು ಚಾಲ್ತಿಯಲ್ಲಿದ್ದು ಅಂತ ಹೇಳ್ತಾರೆ. ಲೆಟ್ ಮಿ ರೀಡ್ ದೆಮ್ ಫಾಸ್ಟ್. ಒಂದು ಬ್ರಹ್ಮ ಅಂದ್ರೆ ತಂದೆ ತನ್ನ ಮಗಳನ್ನು ಸೂಕ್ತವಾದ ವರನಿಗೆ ಕೊಟ್ಟು ವಿವಾಹ ಮಾಡುವುದು, ದಾರೆ ಎರೆದು ಕೊಡುವುದು. ಓಕೆ, ಕೇಳಿಸ್ತಾ ಇದೆ ತಾನೆ? ಓಕೆ, ದಾರೆ ಎರೆದು ಕೊಡುವುದು, ಆ ಒಂದು ವ್ಯವಸ್ಥೆ, ಅದನ್ನು ಬ್ರಾಹ್ಮ ರೀತಿಯ ವಿವಾಹ ಅಂತ ಕರಿತೇವೆ. ಎರಡನೇದು ದೈವ ಅಂದ್ರೆ ತಂದೆ ತನ್ನ ಮಗಳನ್ನು ಪುರೋಹಿತನಿಗೆ, ಅಂದ್ರೆ ಒಬ್ಬ ಬ್ರಾಹ್ಮಣನಿಗೆ, ಪುರೋಹಿತನಿಗೆ ದಾರೆ ಎರೆದು ಕೊಡುವಂತಹ ಪದ್ಧತಿ, ಅದು ದೈವ ಪದ್ಧತಿಯ ವಿವಾಹ. ಮೂರನೇದು ಪ್ರಜಾಪತ್ಯ. ಬಹುಶಃ ನಾನು ಪ್ರಜಾಪತ್ಯವನ್ನಲ್ಲಿ ಬಿಟ್ಟಿದ್ದೀನಿ ಅನ್ಸುತ್ತೆ. ಓಕೆ, ವರದಕ್ಷಿಣೆ ಇಲ್ಲದೆ ಧರ್ಮಪಾಲನಿಗೆ ವರ ವಧು ಕೈ ಹಿಡಿಯುವುದು. ಆರ್ಷ ನಾಲ್ಕನೇದು, ಹುಡುಗಿಯ ತಂದೆ ಹಸುವನ್ನು ಕಾಣಿಕೆಯಾಗಿ ಪಡೆದು ಮಗಳನ್ನು ವಿವಾಹವಾಗಿ ಮಾಡಿಕೊಡೋದು. ಅಂದ್ರೆ ಹುಡುಗನಿಂದ ಹಸುವನ್ನು ಕಾಣಿಕೆಯಾಗಿ ಪಡೆಯೋದು, ಮಗಳನ್ನು ಕೊಡೋದು. ಅಂದ್ರೆ ಇಲ್ಲಿ ನೋಡಿ, ವಧು ದಕ್ಷಿಣೆ, ವರದಕ್ಷಿಣೆ ಅಲ್ಲ, ವಧು ದಕ್ಷಿಣೆ ಇತ್ತು. ಹುಡುಗನಿಂದ ಹಸು ಪಡ್ಕೊಂಡು ತಂದೆ ಮಗಳನ್ನು ವಿವಾಹ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ಆರ್ಷ. ಇನ್ನು ಗಾಂಧರ್ವ, ನಿಮಗೆ ಗೊತ್ತಿದೆ, ಪ್ರೀತಿಸಿ ವಿವಾಹವಾಗೋದು, ಗಾಂಧರ್ವ ರೀತಿಯ ವಿವಾಹ. ಓಕೆ, ಆಮೇಲೆ ಅಸುರ, ಕನ್ಯೆಯು ವರನಿಗೆ ಶುಲ್ಕ ಕೊಟ್ಟು ವಿವಾಹವಾಗುವುದು, ವಧು ದಕ್ಷಿಣೆ. ಕನ್ಯೆ ಅಂದ್ರೆ ಹುಡುಗಿ ವರನಿಗೆ ದಕ್ಷಿಣೆ ಕೊಟ್ಟು ವಿವಾಹವಾಗುವುದು. ಓಕೆ, ಆಮೇಲೆ ರಾಕ್ಷಸ ರೀತಿಯ ವಿವಾಹ, ಅದೇನಿಲ್ಲ, ಬಲಾತ್ಕಾರದಿಂದ ಹುಡುಗಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿ ವಿವಾಹವಾಗುವುದು. ಎಕ್ಸರಲ್ಲೇ ಇದೆ ರಾಕ್ಷಸ ಅಂತ ಹೇಳಿಬಿಟ್ಟು. ಓಕೆ, ಆಮೇಲೆ ಪೈಶಾಚ,
ಇದಿನ್ನೂ ಅಧ್ವಾನದ್ದು. ಹುಡುಗಿ ನಿದ್ರೆಯಲ್ಲಿ ಇರಬೇಕಾದ್ರೆ ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗುವುದು, ಪೈಶಾಚ. ಸೊ ಈ ರೀತಿಯ ಒಂದು 8 ರೀತಿಯ ವಿವಾಹಗಳು ಈ ನಂತರ ವೇದಗಳ ಕಾಲದ ಸಮಾಜದಲ್ಲಿ ಇದ್ದು ಅಂತ ಹೇಳಿಬಿಟ್ಟು ನಮ್ಗೆ ತಿಳಿದು ಬರುತ್ತೆ. ಓಕೆ, ಅದನ್ನ ಬಿಟ್ರೆ ನೆಕ್ಸ್ಟ್ ವಿ ವಿಲ್ ಪಾಸ್ ಆನ್ ಟು ಅವರ ಆಹಾರ ಪದ್ಧತಿ. ವೆಲ್, ಋಗ್ವೇದದ ಕಾಲದ ಆರ್ಯರು ಗೋಧಿ, ಬಾರ್ಲಿ, ಭತ್ತ, ಹಾಲು, ಓಕೆ, ಬೇರೆ ಬೇರೆ ರೀತಿಯ ಹಣ್ಣು ತರಕಾರಿಗಳು ಇವೆಲ್ಲವನ್ನೂ ಸಹ ಅವರು ಸೇವಿಸ್ತಾ ಇದ್ರು, ಅವೆಲ್ಲ ತಿಳಿದಿತ್ತು. ಅಲ್ಲದೆ ಏನದು ಬರೀ ಸಸ್ಯಾಹಾರಿಗಳಲ್ಲದೆ ಮಾಂಸಾಹಾರಿಗಳು ಆಗಿದ್ರು. ಕುರಿ, ಮೇಕೆ, ಹಸು, ಕುದುರೆ ಈ ಮಾಂಸಗಳು ಅವರಿಗೆ ತುಂಬಾ ಪ್ರಿಯವಾಗಿದ್ದವು. ಹೌದು, ಕುದುರೆ ಮಾಂಸವನ್ನು ತಿನ್ನೋರು, ಹಸುವಿನ ಮಾಂಸವನ್ನೂ ಸಹ ತಿನ್ನೋರು. ಬಂದಂತಹ ಅತಿಥಿಗಳಿಗೆ ಗೋಮಾಂಸ ಭಕ್ಷಣೆ ಕೊಡೋದು ಅಥವಾ ಆಡೋ ಮೇಕೆಯನ್ನು ಮಾಂಸವನ್ನು ನೀಡುವುದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರವಾಗಿತ್ತು. ಈಗಲೂ ಅಷ್ಟೇ, ಬಹುಶಃ ನಿಮ್ ಕಡೆನೂ ರೂಢಿಯಲ್ಲಿ ಐತೇನೋ ನನಗೆ ಗೊತ್ತಿಲ್ಲ, ಯಾರಾದ್ರೂ ನೆಂಟರು ಬಂದ್ರೆ, ಅಲ್ಲ ಮಾಂಸಾಹಾರಿಗಳಾದ್ರೆ, ಓಕೆ, ನೆಂಟರು ಬಂದ್ರೆ ಅವರು ಹೊರಡ್ತೀವಿ ರೀರಿ ಕೋಳಿ ಕುಯ್ತೀವಿ ಅಂತ ಹೇಳ್ತಾರೆ. ಇದೆಯಾ ನಿಮ್ ಕಡೆ? ಬಹುಶಃ ಇರ್ಬೋದೇನೋ, ಐ ಡೋಂಟ್ ನೋ. ಓಕೆ, ಅಂದ್ರೆ ಅದು ಅತಿಥಿಗಳನ್ನು ಸತ್ಕಾರ ಮಾಡುವಂತಹ ಒಂದು ಪದ್ಧತಿ ಅಷ್ಟೇ. ಸೊ ಇದೇನು ಹೊಸದೇನಲ್ಲ. ಯು ಕ್ಯಾನ್ ಫೈಂಡ್ ಇಟ್ ಫ್ರಮ್ ಫಾಸ್ಟ್ 2000 years ಇನ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿಯಲ್ಲಿ 2000 ವರ್ಷಗಳಿಂದ ನಾವು ಅದನ್ನು ಕಾಣಬಹುದು. ಏಕಾಏಕಿ ಏನಲ್ಲ. ಬಂದಂತ ಅತಿಥಿಗಳಿಗೆ ಗೋಮಾಂಸವನ್ನು ಭಕ್ಷಣೆಗಾಗಿ ನೀಡುವುದು ಬಹುದೊಡ್ಡ ಕೆಲಸವಾಗಿತ್ತಂತೆ ಆಗ. ಆದ್ರೆ ಇವತ್ತು ಗೋಮಾಂಸ ಭಕ್ಷಣೆ ನಿಷಿದ್ಧ ಅಂತ ಹೇಳ್ತೇವೆ, ಆದ್ರೂ ಅದು ಅವ್ಯಾತವಾಗಿ ನಡೀತಾ ಇದೆ. ಓಕೆ, ನೋಡಿ, ಶತಪಥ ಬ್ರಾಹ್ಮಣದಲ್ಲಿ ಹೇಳಿರುವಂತೆ ಅತಿಥಿಗಳ ಸತ್ಕಾರಕ್ಕೆ ಗೂಳಿ ಅಥವಾ ಆಡನ್ನು ಕಡಿಬೇಕಿತ್ತು, ಅದರ ಮಾಂಸವನ್ನು ಅವರಿಗೆ ನೀಡಬೇಕಿತ್ತು. ರೈಟ್. ಸೋಮ ಮತ್ತು ಸುರ, ಸಾರಿ ಅಲ್ಲಿ ಸೂರ್ಯ ಅಂತ ಆಗಿದೆ, ಸೋಮ ಮತ್ತು ಸುರ ಎನ್ನುವಂತಹ ಪಾನೀಯಗಳನ್ನು ಅವರು ಸೇವಿಸ್ತಾ ಇದ್ರು. ರೈಟ್. ಸೊ ಅದು ಅವರ ಪ್ರಮುಖವಾದಂತಹ ಪಾನೀಯಗಳಾಗಿದ್ದು ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು. ರೈಟ್. ಅದು ಬಿಟ್ರೆ ಇನ್ನ ಉಡುಗೆ ತೊಡುಗೆಗಳ ಬಗ್ಗೆ ಬಂದ್ರೆ ಚರ್ಮ, ಹತ್ತಿ, ರೇಷ್ಮೆ ಮತ್ತು ಉಣ್ಣೆಯ ಬಟ್ಟೆಗಳನ್ನು ಅವರು ಧರಿಸ್ತಾ ಇದ್ರು. ಚರ್ಮವನ್ನೂ ಸಹ ಅವರು ಬಳಸ್ತಾ ಇದ್ರು. ಓಕೆ, ನೋ ಡೌಟ್ ಅಬೌಟ್ ಇಟ್. ಹತ್ತಿ, ರೇಷ್ಮೆ, ಬಹುಶಃ ರೇಷ್ಮೆ ಶ್ರೀಮಂತ ವರ್ಗದ ಜನರು, ರಾಜಕೀಯ ಒಂದು ವರ್ಗದ ಜನ ಈ ರೇಷ್ಮೆ ಈ ಒಂದು ಬಟ್ಟೆಗಳನ್ನು ಅವರು ಧರಿಸ್ತಾ ಇದ್ರು. ಉಣ್ಣೆಯ ಬಟ್ಟೆಗಳನ್ನು ಸಹ ಧರಿಸ್ತಾ ಇದ್ರು. ನಿವಿ ಎನ್ನುವುದು ಒಂದು ಒಳ ಉಡುಪು. ದ ಇನ್ನರ್ ಗಾರ್ಮೆಂಟ್ ವಾಸ್ ಕಾಲ್ಡ್ ಆಸ್ ನಿವಿ. ನೀವಿ ಅಥವಾ ನಿವಿ ಎನ್ನುವುದು ಒಳ ಉಡುಪು. ವಾಸ ಸಾಮಾನ್ಯವಾದಂತಹ ಮೇಲಿನ ಉಡುಗೆ. ಆದಿವಾಸ ಅಂದ್ರೆ ಮೇಲಿನ ಅಂಗಿ. ಮತ್ತು ಬಟ್ಟೆಗಳಿಗೆ ಕಸೂತಿ ಹಾಕುವುದು, ಎಂಬ್ರಾಯ್ಡ್ರಿ ಅಂತ ನೀವೇನು ಹೇಳ್ತೀರಾ, ಆ ಕಸೂತಿ ಹಾಕುವಂತಹ ಒಂದು ಪದ್ಧತಿಯೂ ಸಹ ಅವರಿಗೆ ತಿಳಿದಿತ್ತು. ಓಕೆ, ಒಂದೇ ಒಂದು ನಿಮಿಷ, ಇಲ್ಲ ಡಿಸೇಬಲ್. ಓಕೆ, ತಿಳಿದಿತ್ತು, ಕಸೂತಿ ಹಾಕುವುದು ಸಹ ಅವರಿಗೆ ತಿಳಿದಿತ್ತು. ಓಕೆ, ಸೊ ಇದು ಉಡುಗೆ ತೊಡುಗೆಗಳಿಗೆ ಸಂಬಂಧಿಸಿದಂತೆ. ರೈಟ್. ಅದನ್ನು ಬಿಟ್ರೆ ಇನ್ನು ವಿನೋದ ಮತ್ತು ಮನೋರಂಜನೆಯ ಕಡೆಗೆ ಬಂದ್ರೆ, ಓಕೆ, ಅವರು ಹಲವಾರು ರೀತಿಯಲ್ಲಿ ತಮ್ಮ ಬಿಡುವಿನ ವೇಳೆಯನ್ನು ಅವರು ಕಳೀತಾ ಇದ್ರು. ಸಂಗೀತದ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು. ಸಾಮವೇದ ಎನ್ನುವುದು ಸಂಗೀತಕ್ಕೆ ಮುಡುಪಾದಂತಹ ಒಂದು ವೇದವೇ ಆಗಿತ್ತು. ಸೊ ಸಂಗೀತ ಅವರಿಗೆ ತಿಳಿದಿತ್ತು. ಓಕೆ, ಹಲವಾರು ರೀತಿಯ ವಾದ್ಯಗಳ ಪರಿಚಯ ಅವರಿಗೆ ಇತ್ತು. ನೃತ್ಯ, ಓಕೆ, ಆಮೇಲೆ ನಾಟಕ, ಜೂಜು ಆಡುವುದು, ಓಕೆ, ಆಮೇಲೆ ಕುದುರೆ ಓಟದ ಸ್ಪರ್ಧೆ, ರಥದ ಓಟದ ಸ್ಪರ್ಧೆ, ಪಗಡೆ ಆಟ. ವೆಲ್, ದಟ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಪಾಸ್ಟ್ ಟೈಮ್. ಪಗಡೆ ಆಟ ಆಡೋದು, ಡೈಸ್ ಅಂತ ನಾವೇನು ಹೇಳ್ತೀವಿ. ಓಕೆ, ಮಹಾಭಾರತದಲ್ಲಿ ನೀವು ನೋಡಿದ್ದೀರಾ, ಪಗಡೆ ಆಟವೇ ಎಲ್ಲವನ್ನೂ ಸಹ ಬದಲಾವಣೆ ಮಾಡಿದ್ದು. ರೈಟ್. ಪಗಡೆ ಆಟ ಇವು ತುಂಬಾ ಪ್ರಮುಖವಾದಂತಹ ಮನೋರಂಜನೆಯ ಮಾಧ್ಯಮಗಳಾಗಿದ್ದವು. ನಾನು ಆಗ್ಲೇ ಹೇಳಿದೆ ಹಲವಾರು ವಾದ್ಯಗಳು ಅವರಿಗೆ ತಿಳಿದಿದ್ದು ಅಂತ. ಇವರಿಗೆ ತಮಟೆ, ಮೃದಂಗ ಮುಂತಾದ ವಾದ್ಯಗಳು ತಿಳಿದಿದ್ದೋ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ತಿಳಿದು ಬರುತ್ತೆ ಆ ಒಂದು ವೈದಿಕ ಸಾಹಿತ್ಯದಲ್ಲಿ. ರೈಟ್. ಸೊ ಇದು ಅವರ ವಿನೋದಾವಳಿಯ ಬಗ್ಗೆ. ಓಕೆ, ಇನ್ನ ಆಭರಣಗಳ ಬಗ್ಗೆ ನಾವೇನ್ ಮಾತಾಡೋದು ಬೇಕಿಲ್ಲ. ದೇ ವರ್ ವೆರಿ ಫಾಂಡ್ ಆಫ್ ಆರ್ನಮೆಂಟ್ಸ್. ಆಭರಣಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಓಕೆ, ಅವರು ಆಭರಣಗಳ ಬಗ್ಗೆ ಸಾಕಷ್ಟು ವಾಟ್ ವಿ ಸೇ ದೇ ವರ್ ವೆರಿ ಫಾಂಡ್ ಆಫ್ ಆರ್ನಮೆಂಟ್ಸ್.
ಆಭರಣಗಳ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಗಮನ ಅನ್ನುವುದು ಇತ್ತು. ಸ್ತ್ರೀ ಪುರುಷರಿಬ್ಬರು ಸಹ ಆಭರಣಗಳನ್ನು ಅವರು ಧರಿಸ್ತಾ ಇದ್ರು, ಎಲ್ಲಾ ರೀತಿಯ ಒಂದು ಆಭರಣಗಳು. ರೈಟ್. ಅದನ್ನು ಬಿಟ್ರೆ ಆಶ್ರಮ ಪದ್ಧತಿ, ಇದು ಸಹ ಈ ಒಂದು ನಂತರ ವೇದಗಳ ಕಾಲದ ಆರ್ಯರ ಸಮಾಜದ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣ. ಬಹುಶಃ ನಿಮ್ಗೆ ಕೆಲವರಿಗೆ ಗೊತ್ತಿರಬಹುದೇನೋ ಆಶ್ರಮ ಪದ್ಧತಿ ಅಂದ್ರೆ. ಅಂದ್ರೆ ಆರ್ಯರು ಏನು ತಿಳ್ಕೊಂಡಿದ್ರು, ಆರ್ಯರು ಏನು ನಂಬಿದ್ರು ಅಂದ್ರೆ, ನಾವು 100 ವರ್ಷ ಬಾಳ್ತೇವೆ. ವಿ ಆರ್ ಗೋಯಿಂಗ್ ಟು ಲಿವ್ ಫಾರ್ 100 years. 100 ವರ್ಷ ನಾವು ಬಾಳ್ತೇವೆ. ಸೊ ಈ 100 ವರ್ಷದ ಬದುಕನ್ನು ನಾವು ಸರಿಯಾಗಿ ಬಾಳಬೇಕು. ಅಂದ್ರೆ ಅರ್ಥ, ಆ ಜೀವನದ 100 ವರ್ಷಗಳನ್ನು ನಾವು ತುಂಬಾ ಅರ್ಥಪೂರ್ಣವಾಗಿ ನಾವು ಬೆಳೆಸಿಕೊಳ್ಬೇಕು, ಅರ್ಥಪೂರ್ಣವಾಗಿ ನಾವು ಅದನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು 4 ಭಾಗ ಮಾಡಿಕೊಂಡು ಅವರು ಅದರ ಪ್ರಕಾರ ಅವರು ನಡೆದುಕೊಳ್ತಾ ಇದ್ರು. ಎಲ್ರೂ ಸಮಾಜದ ಎಲ್ರೂ ಸಹ ಇದನ್ನು ಮಾಡ್ತಾ ಇದ್ರ ಸರ್? ಅಲ್ಲ. ಬಹುಶಃ ನನಗನ್ಸುವ ಪ್ರಕಾರ ಸಮಾಜದ ಮೇಲ್ವರ್ಗದ ಜನ, ಅದರಲ್ಲಿಯೂ ಬ್ರಾಹ್ಮಣರಲ್ಲಿ ಕೆಲವರು ಈ ರೀತಿಯ ಒಂದು ಜೀವನವನ್ನು ಮಾಡ್ತಾ ಇದ್ರು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಎಲ್ರೂ ಅಂತ ನೀವು ಅನ್ಕೊಳ್ಬೇಡಿ. ನೋಡಿ, ಆ ಜೀವನವನ್ನು ಅವರು 4 ಸಮಭಾಗಗಳಾಗಿ ಮಾಡಿ ಆ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ರು. ಮೊದಲನೆಯದು ಬ್ರಹ್ಮಚರ್ಯಾಶ್ರಮ. ಓಕೆ, ಹುಟ್ಟಿನ ನಂತರ 7-8 ವರ್ಷ ಆದ್ಮೇಲೆ ಉಪನಯನ ಸಂಸ್ಕಾರದ ನಂತರ ವಿದ್ಯೆಗೆ ಏನು ಕಳಿಸ್ತಾ ಇದ್ರು, ವಿದ್ಯೆಯನ್ನು ಕಲಿಯೋಕೆ, ಸೊ ಅಲ್ಲಿಂದ ನಾವು ಬ್ರಹ್ಮಚರ್ಯಾಶ್ರಮ ಅಂತ ನಾವು ಹೇಳ್ಬೋದು. ಎಲ್ಲಿಯವರೆಗೆ? 25 ವರ್ಷಗಳವರೆಗೆ ಬ್ರಹ್ಮಚರ್ಯಾಶ್ರಮ. ಬ್ರಹ್ಮಚಾರಿಯಾಗಿದ್ದು ವಿದ್ಯೆಯನ್ನು ಕಲಿತು ಸ್ನಾತಕನಾಗುವ ಒಂದು ವಯಸ್ಸು. ಫಸ್ಟ್ 25 ವರ್ಷ ಕಲಿಯೋಕೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ನೋಡಿ ಇದು. ಫಸ್ಟ್ 25 ವರ್ಷ ಏನಕ್ಕೆ? ಕಲಿಯೋಕೆ. ನೀವು ಆ ಕಲಿಯುವ ಹಂತದಲ್ಲಿದ್ದೀರಾ, ಸ್ನಾತಕರಾಗುವ ಪ್ರಯತ್ನದಲ್ಲಿದ್ದೀರಾ, ಹಾಗಾಗಿ ಡಿಗ್ರಿಗೆ ಸೇರ್ಕೊಂಡಿದ್ದೀರಾ. ಸ್ನಾತಕ ಅಂದ್ರೆ ಡಿಗ್ರಿ ಅಂತ. ಓಕೆ, ಸೊ ಫಸ್ಟ್ 25 ವರ್ಷ ವಿದ್ಯೆಯನ್ನು ಕಲಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ವಿದ್ಯೆ ಕಲಿತ ಮೇಲೆ ಏನು? ಗೃಹಸ್ಥಾಶ್ರಮ. ಮದುವೆ ಆಗ್ಬೇಕು, ಮಕ್ಕಳನ್ನು ಪಡಿಬೇಕು, ತಂದೆ ತಾಯಿಂದಿರನ್ನು ನೋಡ್ಕೊಳ್ಬೇಕು, ಅತಿಥಿಗಳ ಸತ್ಕಾರ ಮಾಡಬೇಕು, ಗುರುಗಳ ಋಣವನ್ನು ತೀರಿಸಬೇಕು. ದುಡ್ದು, ಯಾರ್ದೋ ತಲೆ ಹೊಡೆದು ದುಡ್ಡು ತಂದಲ್ಲ. ಓಕೆ, ದುಡ್ದು ಗುರುಗಳ ತಂದೆ ತಾಯಿಯಂದಿರ ಋಣವನ್ನು ತೀರಿಸುವ ಕೆಲಸವನ್ನು ಮಾಡೋದು. ಗೃಹಸ್ಥನಾಗಿ ಕೆಲಸ ಮಾಡಿ ಮಕ್ಕಳನ್ನು ಪಡೆದು. ಓಕೆ, ಅದು 25. ನೆಕ್ಸ್ಟ್ 25 ವರ್ಷ. ಮೂರನೇದು ವಾನಪ್ರಸ್ಥ ಆಶ್ರಮ. 50ರಿಂದ 75 ವರ್ಷಗಳವರೆಗೆ ಅಂತ ನಾವು ಹೇಳ್ತೀವಿ. ವಾನಪ್ರಸ್ಥಾಶ್ರಮ ಅಂದ್ರೆ ಇದು ಒಂದು ರೀತಿಯ ವಿರಕ್ತ ಜೀವನವನ್ನು ಮಾಡಬೇಕು. ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ತಪಸ್ಸನ್ನು ಆಚರಣೆ ಮಾಡಿಕೊಳ್ಳೋ ಮೂಲಕ ಅರಣ್ಯದಲ್ಲಿ ಶಾಂತವಾದ ವಾತಾವರಣದಲ್ಲಿ ಓಡಾಡಿಕೊಂಡು ಇರುವಂತಹ ಒಂದು ವಯಸ್ಸು ವಾನಪ್ರಸ್ಥಾಶ್ರಮ. ಅಂದ್ರೆ 50 ಆದ್ಮೇಲೆ ಬಿಟ್ಬಿಡ್ಬೇಕು ಅಂತ ಎಲ್ಲ. ಅದಾದ್ಮೇಲೆ ಇನ್ನೂ ಬದುಕಿದ್ರೆ, 75 ವರ್ಷ ಆದ್ಮೇಲೂ ಬದುಕಿದ್ರೆ ಸನ್ಯಾಸಾಶ್ರಮ. ಸಂಪೂರ್ಣವಾಗಿ ಸನ್ಯಾಸಿ ಆಗ್ಬೇಕು. ತನ್ನ ಹತ್ರ ಏನೂ ಇಟ್ಕೊಳ್ಬಾರ್ದು, ಏನೂ ಇರಬಾರ್ದು, ಆಸ್ತಿ ಎನ್ನುವುದೇ ಏನೂ ಇರಬಾರ್ದು. ಒಂದು ಭಿಕ್ಷಾ ಪಾತ್ರೆ ಇರ್ಬೇಕಷ್ಟೇ. ಅದು ಎಲ್ಲೋ ಒಂದು ಕಡೆ ಹೋದ್ರೆ ಯಾರೋ ಒಂಚೂರು ಭಿಕ್ಷೆ ಹಾಕಿರ ಅದನ್ನು ತಿಂದು ತನ್ನ ಒಂದು ಸನ್ಯಾಸ ಜೀವನವನ್ನು ಮುಂದುವರಿಸಬೇಕಿತ್ತು. ಸೊ ಪರಿಶುದ್ಧವಾದಂತಹ ಒಂದು ಸನ್ಯಾಸಿ ಜೀವನವನ್ನು ನಡೆಸಿ ಅಧ್ಯಾತ್ಮದ ಒಂದು ಆಲೋಚನೆಯನ್ನು ಮಾಡ್ತಾ ಜೀವನವನ್ನು ಕಳೆಯಬೇಕಿತ್ತು ಸಾಯುವವರೆಗೆ. ಅಂದ್ರೆ ನೋಡಿ, ಇಲ್ಲಿ ಮೊದಲು 25 ವರ್ಷ ಕಲಿಯೋಕೆ, ನೆಕ್ಸ್ಟ್ 25 ವರ್ಷ ದುಡಿಯೋಕೆ, ಅದರ ನೆಕ್ಸ್ಟ್ 25 ವರ್ಷ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋಕೆ, ಕೊನೆಯ 25 ವರ್ಷ ಇನ್ನೂ ಬದುಕಿದ್ರೆ ಸನ್ಯಾಸಿಯಾಗಿ ಎಲ್ಲವನ್ನೂ ತ್ಯಜಿಸಿ ಆ ಮೋಕ್ಷ ಸಾಧನೆಯ ಕಡೆಗೆ ಕೆಲಸ ಮಾಡುವ ಒಂದು ಇದು. ಸೊ ಹೀಗೆ ಆ ಒಂದು ವ್ಯವಸ್ಥೆ ಎನ್ನುವುದು ಇತ್ತು. ಎಲ್ರೂನ ಸಾರ್ ಅಲ್ಲ, ಕೆಲವರು ಸಮಾಜದ ಮೇಲ್ವರ್ಗದ ಜನ ಅಂತ ನಾವು ಹೇಳಬಹುದು. ರೈಟ್. ಸೊ ಇದು ಆಶ್ರಮ ಪದ್ಧತಿ. ಇದು ಸಹ ಅವರ ಒಂದು ಸಾಮಾಜಿಕ ವ್ಯವಸ್ಥೆಯ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣ. ಓಕೆ, ನೆಕ್ಸ್ಟ್ ಒನ್. ಓಕೆ, ಇದಾದ ನಂತರ ನಾವು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಒಂದು ಮಾತಾಡೋಣ. ಇದೇನಿದು? ಜಾತಿ ಪದ್ಧತಿ. ರೈಟ್. ಜಾತಿ ಪದ್ಧತಿಯ ಬಗ್ಗೆ ನಾವಿಲ್ಲಿ ಮಾತನಾಡೋಣ. ಋಗ್ವೇದದ ಕಾಲದಲ್ಲಿ ಜಾತಿ ವ್ಯವಸ್ಥೆ ಎನ್ನುವುದು ಇರಲಿಲ್ಲ. ದೇರ್ ವಾಸ್ ನೋ ಕ್ಯಾಸ್ಟ್ ಸಿಸ್ಟಮ್ ಡ್ಯೂರಿಂಗ್ ದ ಋಗ್ವೇದಿಕ್ ಪೀರಿಯಡ್. ಆದರೆ ನಂತರ ವೇದಗಳ ಕಾಲದ ಹೊತ್ತಿಗೆ ಜಾತಿ ವ್ಯವಸ್ಥೆ ಎನ್ನುವುದು ಹುಟ್ಟುಕೊಳ್ಳುತ್ತೆ. ನಾನು ಋಗ್ವೇದದ ಕಾಲದ ಬಗ್ಗೆ ಮಾತನಾಡಬೇಕಾದ್ರೆ ಹೇಳಿದ್ದೆ, ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ
ಜಾತಿಯ ಉಗಮದ ಬಗ್ಗೆ ಮಾಹಿತಿ ಇದೆ ಅಂತ ನಾನು ಹೇಳಿದ್ದೆ. ಸೊ ಅದನ್ನು ನಾನು ಮುಂದೆ ಮಾತನಾಡ್ತೀನಿ. ಸೊ ಈ ಜಾತಿ ಪದ್ಧತಿ ಎನ್ನುವುದು ಭಾರತೀಯ ಸಮಾಜಕ್ಕೆ ಅಂಟಿಕೊಂಡಿರುವಂತಹ ಬಹುದೊಡ್ಡ ಶಾಪ. ಇವತ್ತಿಗೂ ಸಹ ಹಲವಾರು ಮಹನೀಯರ ಒಂದು ಹೋರಾಟದ ಪ್ರಯತ್ನ ನಮ್ಮ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾವು ಅಳಿಸಿ ಹಾಕೋಕೆ ಸಾಧ್ಯವಾಗಿಲ್ಲ. ಬಹುಶಃ ಬಹುದೊಡ್ಡ ಪಿಡುಗು ಅನ್ಸುತ್ತೆ. ಇದು ನಮ್ಮ ಸಮಾಜದಿಂದ ಹೋಗೋದಿಲ್ವೇನೋ ಎನ್ನುವಂತಹ ಒಂದು ವಾಟ್ ವಿ ಕಾಲ್ ಸಂದೇಹ ನನಗೆ. ಹೋಗುತ್ತೋ ಇಲ್ವೋ ಎನ್ನುವಂತಹ ಸಂದೇಹ. ಮೋರ್ ದೆನ್ 3000 ಕ್ಯಾಸ್ಟ್ಸ್ ಆರ್ ದೇರ್. 3000ಕ್ಕೂ ಹೆಚ್ಚು ಜಾತಿಗಳು ನಮ್ಮಲ್ಲಿದೆ, ನಮ್ಮ ದೇಶದಲ್ಲಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಹಾಗಾದ್ರೆ ಏನಿದು ಜಾತಿ, ಏನಿದು ಜಾತಿ ವ್ಯವಸ್ಥೆ ಅಂತ ಬಂದ್ರೆ, ಇದೆಲ್ಲದರ ಆರಂಭ ನಂತರ ವೇದಗಳ ಕಾಲದಲ್ಲಿ. ನಂತರ ವೇದಗಳ ಕಾಲದ ಆರ್ಯರ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ಎನ್ನುವುದು ಬೆಳೆಯಿತು. ಮುಂದೆ ಅದು ಹೆಮ್ಮರವಾಗಿ ಬೆಳೆಯಿತು. ಇವತ್ತು ಬಹುದೊಡ್ಡ ಪಿಡುಗಾಗಿ ನಮ್ಮ ಸಮಾಜದಲ್ಲಿ ಅಡಗಿಕೊಂಡಿದೆ. ಯಾವ ಸೋಪ್ ಹಾಕಿ ತೊಳೆದ್ರೂ ಹೋಗೋದಿಲ್ಲ, ಹಾಗಾಗಿ ಇದು ಸೇರ್ಕೊಂಡ್ಬಿಟ್ಟಿದೆ. ಸೊ ಏನಿದು ಜಾತಿ ಪದ್ಧತಿ? ಓಕೆ, ಜಾತಿ ಅಂದ್ರೇನು? ಫಸ್ಟ್ ಆಫ್ ಆಲ್, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಕ್ಯಾಸ್ಟ್? ಜಾತಿ ಅಂದ್ರೇನು? ವೆಲ್ ನೋಡಿ, ನಾನು ಇಲ್ಲಿ ಬೇರೆಯವರು ಏನು ಹೇಳಿದ್ದಾರೆ ಅದನ್ನು ತುಂಬಾ ಸುಲಭವಾಗಿ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸಂಘಟಿತ ಜನರ ಸಮೂಹವೇ ಜಾತಿ. ಸಂಘಟಿತ ಜನರ ಸಮೂಹವೇ ಜಾತಿ ಅಂದ್ರೆ ಎಲ್ಲ ಒಟ್ಟಾಗಿ ಏನೋ ಒಂದು ಗುಂಪು ಮಾಡ್ಕೊಂಡಿರ್ತಾರಲ್ಲ, ಅದರ ಒಂದು ಸಮೂಹವನ್ನೇ ಜಾತಿ ಅಂತ ಸರಳವಾಗಿ ಹೇಳ್ತಾರೆ. ವಿ.ಎಸ್. ಸ್ಮಿತ್ ಎನ್ನುವಂತಹ ಇತಿಹಾಸಕಾರ ಹೇಳ್ತಾನೆ, ಜಾತಿ ಅಂದ್ರೆ ವಿವಾಹ ಮತ್ತು ದೈವೋಪಾಸನೆ ಸಂಸ್ಕಾರಗಳಲ್ಲಿ ಪರಿಶುದ್ಧತೆಯನ್ನು ಕಾಪಾಡಲು ಒಂದುಗೂಡಿದ ಸಮೂಹವೇ ಜಾತಿ. ವಿವಾಹ ಮತ್ತು ದೈವೋಪಾಸನೆ, ವಿವಾಹವಾಗೋಕೆ ಮತ್ತು ದೇವರ ಉಪಾಸನೆ ಅಂದ್ರೆ ದೇವರ ಆರಾಧನೆಗಾಗಿ ವಿವಾಹ ಮತ್ತು ದೈವೋಪಾಸನೆ, ಇದು ಸಂಸ್ಕಾರಗಳು. ಈ ಸಂಸ್ಕಾರಗಳಲ್ಲಿ ಪರಿಶುದ್ಧತೆಯನ್ನು ಕಾಪಾಡೋಕೆ ಬೇರೆಯವರು ಬಂದ್ಬಿಟ್ರೆ ಅದು ಅಶುದ್ಧ ಆಗೋಗುತ್ತೆ. ಸೊ ನಮ್ಮಲ್ಲಿಯೇ ನಾವೇ ಸೇರ್ಕೊಂಡು, ನಾವೇ ಒಂದು ಗುಂಪು ಮಾಡಿಕೊಂಡು, ನಾವೇ ಪ್ರತ್ಯೇಕವಾಗಿ ಇರಬೇಕು ಅಂತ ಏನು ಶುರು ಮಾಡಿರು, ಅದೇ ಒಂದು ರೀತಿಯಲ್ಲಿ ಜಾತಿ ಆಯಿತು. ಸೊ ಈ ವಿವಾಹ, ದೇವರ ಒಂದು ಆಚರಣೆ, ಸಂಸ್ಕಾರಗಳಲ್ಲಿ ಪರಿಶುದ್ಧತೆಯನ್ನು ಕಾಪಾಡಲು ಜನರು ಏನು ತಮ್ಮದೇ ಆದಂತಹ ಒಂದು ಗುಂಪನ್ನು ಮಾಡಿಕೊಂಡ್ರು, ಆ ಗುಂಪೇ ಜಾತಿ ಅಂತ ವಿ.ಎಸ್. ಸ್ಮಿತ್ ಅವರು ಹೇಳ್ತಾರೆ. ಆರ್.ಸಿ. ಮಜುಮ್ದಾರ್ ಅವರು ಹೇಳ್ತಾರೆ, ನಿರ್ಬಂಧಿತ ಒಂದು ಸಮೂಹವೇ ಜಾತಿ. ನಿರ್ಬಂಧಿತ ಸಮೂಹವೇ ಜಾತಿ ಅಂದ್ರೆ ಅರ್ಥ ಇಲ್ಲಿ ಅಂದ್ರೆ ಬೇರೆ ಜನರನ್ನು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳದೆ ನಿರ್ಬಂಧಗಳನ್ನು ಹಾಕಿಕೊಂಡು ನಮ್ಮದೇ ಆದಂತಹ ಒಂದು ಗುಂಪನ್ನೇನು ಹೊಂದಿರ್ತಾರೆ, ಅದನ್ನೇ ಒಂದು ಜಾತಿ ಅಂತ ನಾವು ಹೇಳ್ಬೋದು. ಓಕೆ, ನಾವು ಒಕ್ಕಲಿಗರು, ನಾವು ಬೇರೆಯವ್ರ ಜೊತೆ ವಿವಾಹವಾಗಲ್ಲ, ನಮ್ಮ ಜೊತೆ ನೀವು ವಿವಾಹಕ್ಕೆ ಬರಬೇಡಿ. ಅಥವಾ ನಾವ್ಯಾರೋ ಲಿಂಗಾಯತರು, ಅಥವಾ ನಾವ್ಯಾರೋ ಬ್ರಾಹ್ಮಣರು, ನಾವು ಬೇರೆಯವ್ರ ಜೊತೆ ವಿವಾಹವಾಗಲ್ಲ, ಈ ರೀತಿ ಅದು ಒಂದು ರೀತಿಯ ನಿರ್ಬಂಧ ತಾನೆ. ಆ ನಿರ್ಬಂಧಿತ ಒಂದು ಸಮೂಹವೇ ಜಾತಿ ಅಂತ ಆರ್.ಸಿ. ಮಜುಮ್ದಾರ್ ಅವರು ಹೇಳ್ತಾರೆ. ಓಕೆ, ಇನ್ನು ಸರಳವಾಗಿ ಹೇಳಬೇಕು ಅಂದ್ರೆ, ಹುಟ್ಟಿನ ಆಧಾರದ ಮೇಲೆ ಸಮಾಜವನ್ನು ಹಲವಾರು ಗುಂಪುಗಳನ್ನಾಗಿ ಏನು ಮಾಡಲಾಗಿದೆ ಅದೇ ಜಾತಿ. ಹುಟ್ಟಿನ ಆಧಾರದ ಮೇಲೆ, ಹೌದಲ್ವಾ? ಹುಟ್ಟಿನ ಆಧಾರದ ಮೇಲೆ ನಮ್ಮಲ್ಲಿರುವಂತಹ ಒಂದು ಜ್ಞಾನ, ನಮ್ಮಲ್ಲಿರುವಂತಹ ಒಂದು ವಾಟ್ ವಿ ಕಾಲ್ ಆಸ್ ಕ್ಯಾರೆಕ್ಟರ್, ಅದರ ಆಧಾರದ ಮೇಲೆ ಜಾತಿ ಅಲ್ಲ. ನಾವು ಎಲ್ಲಿ ಹುಟ್ಟಿದೀವಿ ಅದರದ ಮೇಲೆ ನಾವು ಜಾತಿಯನ್ನು ನಿರ್ಧಾರ ಮಾಡ್ತೇವೆ, ಹೌದಲ್ವಾ? ಓಕೆ, ಸೊ ಹಾಗಾಗಿ ಹುಟ್ಟಿನ ಆಧಾರದ ಮೇಲೆ ಸಮಾಜವನ್ನು ಹಲವಾರು ಗುಂಪುಗಳಾಗಿ ಏನು ವಿಂಗಡಣೆ ಮಾಡಿದ್ದಾರೆ, ಅದನ್ನೇ ನಾವು ಜಾತಿ ಅಂತ ನಾವು ಹೇಳಬಹುದು. ಸೊ ಈ ಜಾತಿ ಎನ್ನುವಂತಹ ಒಂದು ಕನ್ನಡ ಪದ ಇಂಗ್ಲಿಷ್ ಪದವಾದ ಕ್ಯಾಸ್ಟ್ ಎನ್ನುವಂತಹ ಪದ, ಕ್ಯಾಸ್ಟ್ ಇಂಗ್ಲಿಷ್ ಪದ, ಅದು ಕ್ಯಾಸ್ಟಾ ಎನ್ನುವಂತಹ ಒಂದು ಪೋರ್ಚುಗೀಸ್ ಪದದಿಂದ ಬಂದಿದೆ. ಕ್ಯಾಸ್ಟಾ ವಾಸ್ ಎ ಪೋರ್ಚುಗೀಸ್ ವರ್ಡ್. ಹಾಗಂದ್ರೆ ಏನು? ಕ್ಯಾಸ್ಟಾ ಅಂದ್ರೆ ತಳಿ ಅಥವಾ ಅನುವಂಶೀಯತೆ. ತಳಿ ಅಥವಾ ಅನುವಂಶೀಯತೆ ಎನ್ನುವಂತಹ ಒಂದು ಅರ್ಥವನ್ನು ಆ ಕ್ಯಾಸ್ಟಾ ಎನ್ನುವ ಪದ ಕೊಡುತ್ತೆ. ಹಾಗಾದ್ರೆ ಈ ಜಾತಿ ಪದ್ಧತಿ ಯಾವಾಗ ಹುಟ್ಟಿತು ಸರ್? ನಾನು ಆಗ್ಲೇ ಹೇಳ್ತಾ ಇದ್ದೆ, ನಂತರ ವೇದಗಳ ಕಾಲದಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು, ಜಾತಿ ವ್ಯವಸ್ಥೆಯನ್ನು. ಆದ್ರೆ ನಿಜವಾಗಿಯೂ ಜಾತಿ ಪದ್ಧತಿ ಯಾವಾಗ ಹುಟ್ಟಿತು? ನೋ, ವಿ ಡೋಂಟ್ ನೋ. ನಮಗೆ ಗೊತ್ತಿಲ್ಲ ನಿಖರವಾಗಿ, ನಿರ್ದಿಷ್ಟವಾಗಿ ಯಾವಾಗ ಜಾತಿ ಪದ್ಧತಿ ಎನ್ನುವುದು ಹುಟ್ಟಿತು ಎನ್ನುವುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಾಕಷ್ಟು ವಿದ್ವಾಂಸರು ಹೇಳುವ ಪ್ರಕಾರ ಋಗ್ವೇದದ 10ನೇ ಮಂಡಲ, 10ನೇ ಚಾಪ್ಟರ್ ಏನಿದೆ ಋಗ್ವೇದದಲ್ಲಿ, ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ
ಜಾತಿಯ ಉಗಮದ ಬಗ್ಗೆ, ಜಾತಿಯ ಬಗ್ಗೆ ಉಲ್ಲೇಖ ಇದೆ. ಆದ್ರೆ ಬಹುತೇಕ ವಿದ್ವಾಂಸರು ಹೇಳುವ ಪ್ರಕಾರ ಹಾಗಾದ್ರೆ ಋಗ್ವೇದದ ಕಾಲದಲ್ಲಿಯೇ ಹುಟ್ಟಿತ್ತಲ್ವಾ ಅಂತ ನೀವು ಹೇಳ್ಬೇಡಿ. ಏಕೆಂದ್ರೆ ಆ ಪುರುಷ ಸೂಕ್ತ ಏನಿದೆ 10ನೇ ಮಂಡಲ ಋಗ್ವೇದದ್ದು, ಅದು ಮೂಲತಃ ಋಗ್ವೇದ ರಚನೆಯಾದ ಒಂದು ಅಧ್ಯಾಯ ಅಲ್ಲ. ಅನಂತರದ ಕಾಲದಲ್ಲಿ ಅದನ್ನು ರಚನೆ ಮಾಡಿ ಋಗ್ವೇದಕ್ಕೆ ಸೇರಿಸಲಾಗಿದೆ ಎನ್ನುವುದು ವಿದ್ವಾಂಸರ ಅಭಿಮತ. ಅಂದ್ರೆ ಕ್ರಿಸ್ತಪೂರ್ವ 800ರ ಆಸುಪಾಸಿನಲ್ಲಿ ಈ 10ನೇ ಮಂಡಲವನ್ನು ರಚಿಸಿ ಪುರುಷ ಸೂಕ್ತವನ್ನು ಋಗ್ವೇದದಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ತಾರೆ. ಇರಲಿ, ಅಂದ್ರೆ ಒಂದಂತೂ ನಿಜ, ಋಗ್ವೇದದ ಕಾಲದಲ್ಲಿ ಜಾತಿ ವ್ಯವಸ್ಥೆ ಎನ್ನುವುದು ಇರಲಿಲ್ಲ. ಆದರೆ ನಂತರ ವೇದಗಳ ಕಾಲದಲ್ಲಿ ಜಾತಿ ವ್ಯವಸ್ಥೆ ಎನ್ನುವುದು ಆಚರಣೆಗೆ ಬಂತು, ಜಟಿಲವಾಗಿ ಬೆಳೆಯಿತು, ಕ್ಲಿಷ್ಟವಾಗಿ ಮುಂದುವರಿಯಿತು, ಇವತ್ತಿಗೂ ಇದೆ, ಹೋಗಿಲ್ಲ. ರೈಟ್. ಸೊ ಹಾಗಾಗಿ ಇದರ ಉಗಮದ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳುವುದು ಕಷ್ಟ. ಪ್ರೊಫೆಸರ್ ರ್ಯಾಪ್ಸನ್ ಎನ್ನುವರು ಹೇಳುವ ಪ್ರಕಾರ ವರ್ಣ ಅಥವಾ ಚರ್ಮದ ಬಣ್ಣ ಜಾತಿಯ ಉಗಮಕ್ಕೆ ಕಾರಣ ಅಂತ ಹೇಳ್ತಾರೆ. ರ್ಯಾಪ್ಸನ್ ಎನ್ನುವಂತಹ ಒಬ್ಬ ವಿದ್ವಾಂಸ. ವರ್ಣ ಅಥವಾ ಚರ್ಮದ ಬಣ್ಣ ನೋಡಿ, ನಮ್ಮ ಚರ್ಮದ ಬಣ್ಣ ಹೌದಲ್ವಾ? ನಮ್ಮ ಚರ್ಮದ ಬಣ್ಣಕ್ಕೂ ವಿದೇಶಿಗರ ಚರ್ಮದ ಬಣ್ಣಕ್ಕೂ ವ್ಯತ್ಯಾಸ ಇದೆ ತಾನೆ. ಅವ್ರೊಂದ್ ಸ್ವಲ್ಪ ಬೆಳ್ಳಗಿರ್ತಾರೆ, ನಾವೊಂದ್ ಸ್ವಲ್ಪ ಕಪ್ಪಗಿರ್ತೇವೆ, ಹೌದಲ್ವಾ? ರೈಟ್. ಇಲ್ಲಿ ಚರ್ಮದ ಬಣ್ಣ ಜಾತಿಯ ಉಗಮಕ್ಕೆ ಹೇಗೆ ಕಾರಣವಾಯಿತು ಅಂದ್ರೆ, ಈ ದಸ್ಯುಗಳು ಅಂತ ನಾವೇನು ಹೇಳ್ತೀವಿ, ಅವರು ಕಪ್ಪು ಜನರು. ಯಾಕೆಂದ್ರೆ ಋಗ್ವೇದದಲ್ಲಿ, ವೇದಗಳಲ್ಲಿ ನಮಗೆ ದಸ್ಯುಗಳ ಬಗ್ಗೆ ಉಲ್ಲೇಖ ಇದೆ. ಆರ್ಯರ ಸಮಾಜದಲ್ಲಿ ಆರ್ಯರು ಮತ್ತು ದಸ್ಯುಗಳು ಎನ್ನುವ 2 ವರ್ಗ ಇದ್ದು. ಆರ್ಯರು ನಿಮಗೆ ಗೊತ್ತಿದೆ, ಅವರು ಸುರದ್ರೂಪಿಗಳು, ಎತ್ತರವಾದ ಜನ, ಬಿಳಿಯ ಚರ್ಮ, ಬಿಳಿಯ ಬಣ್ಣದ ಚರ್ಮ ಅವರು ಹೊಂದಿದ್ದ. ಬಿಳಿ ಅಂದ್ರೆ ಬಿಳಿ ಅಂತ ಅಲ್ಲ, ಫೇರ್ ಕಂಪ್ಲೆಕ್ಷನ್ ಅಂತ. ರೈಟ್. ಆದ್ರೆ ದಸ್ಯುಗಳು ಕಪ್ಪು ಚರ್ಮದ ಜನ, ಕಪ್ಪು ಬಣ್ಣದ ಜನ. ಅವರು ದಾಸರು. ಅವರು ಯಾರು? ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ದೀನಿ, ಜ್ಞಾಪಕ ಇದೆಯಾ? ಆರ್ಯರು ಭಾರತಕ್ಕೆ ಬಂದಾಗ ಇಲ್ಲಿದ್ದಂತಹ ಹರಪ್ಪ ನಾಗರಿಕತೆಯ ಜನರನ್ನು ಅಥವಾ ಇಲ್ಲಿದ್ದಂತಹ ಜನರನ್ನು ಸೋಲಿಸಿ ಅವರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡ್ರು. ಅವರು ಸಮಾಜದಲ್ಲಿದ್ರು. ಆದ್ರೆ ಅವರಿವರ ಜೊತೆ ವೈವಾಹಿಕ ಸಂಬಂಧ ಎನ್ನುವುದು ಇರಲಿಲ್ಲ. ಆರ್ಯರು ಬೇರೆ, ದಸ್ಯುಗಳು ಬೇರೆ. ಸೊ ಈ ದಸ್ಯುಗಳ ಬಣ್ಣ ಕಪ್ಪು, ಆರ್ಯರ ಬಣ್ಣ ಬಿಳಿ. ಹಾಗಾಗಿ ಈ ಚರ್ಮದ ಬಣ್ಣದ ಆಧಾರದ ಮೇಲೆ ಜಾತಿ ಎನ್ನುವುದು ಮುಂದೆ ಬೆಳೆಯಿತು ಎನ್ನುವಂತಹ ಒಂದು ವಾದ ಇದೆ. ರೈಟ್. ಬಹುಶಃ ಋಗ್ವೇದದ ಕಾಲದಲ್ಲಿ ನಾವೇನ್ ಮಾತಾಡ್ತೀವಿ, ಪುರೋಹಿತರು, ವಿದ್ಯಾವಂತರು, ಹೋರಾಟಗಾರರು, ವ್ಯಾಪಾರಿಗಳು, ಕುಶಲಕರ್ಮಿಗಳು, ಈ ರೀತಿಯ 4 ವರ್ಗಗಳೇನಿದ್ದು, ಆ 4 ವರ್ಗಗಳು ನಂತರ ವೇದಗಳ ಕಾಲದಲ್ಲಿ 4 ಜಾತಿಗಳಾಗಿ ಮಾರ್ಪಾಟಾಗಿರಬಹುದು. ಋಗ್ವೇದದ ಕಾಲದಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡುವಂತಹ ಜನರಿದ್ರು. ಪುರೋಹಿತ ಇರಬಹುದು, ಗುರುಗಳಿರ್ಬೋದು, ವಿದ್ಯೆ ಹೇಳ್ಕೊಡುವಂತಹ ಗುರುಗಳಿರಬಹುದು, ಅಥವಾ ಮಂತ್ರಗಳನ್ನು ಬರೆಯುವವರು ಇರಬಹುದು, ಶ್ಲೋಕ ಪಠನೆ ಮಾಡೋರು ಇರಬಹುದು. ಬಹುಶಃ ನಂತರ ವೇದಗಳ ಕಾಲದಲ್ಲಿ ಅವರೆಲ್ಲ ಬ್ರಾಹ್ಮಣರ ಅಂತ ಆಗಿರಬಹುದು. ಹೋರಾಟ ಮಾಡುವ ಜನ ಕ್ಷತ್ರಿಯರು ಎನ್ನುವ ಗುಂಪು ಆಗಿದ್ದಿರಬಹುದು. ವ್ಯಾಪಾರ, ವಹಿವಾಟು, ಹಲವಾರು ಕೌಶಲ್ಯಗಳನ್ನು ಹೊಂದಿದ್ದ ಜನ ವೈಶ್ಯರಾಗಿ ಬೆಳೆದಿರಬಹುದು. ಉಳಿದ ಜನ ಶೂದ್ರರಾಗಿ ಇದ್ದಿರಬಹುದು. ಹೀಗೆ 4 ಜಾತಿಗಳ ಉಗಮ ಆಗಿರಬಹುದೇನೋ. ಆದ್ರೆ ಪುರುಷ ಸೂಕ್ತದಲ್ಲಿ ಹೇಳಿರುವಂತೆ ಮತ್ತು ಮನುಸ್ಮೃತಿಯಲ್ಲಿ ಹೇಳಿರುವಂತೆ ಜಾತಿಯ ಉಗಮದ ಬಗ್ಗೆ ಬೇರೆಯೇ ಉಲ್ಲೇಖ ಇದೆ. ಏನದು? ಬ್ರಾಹ್ಮಣರು ಬ್ರಹ್ಮನ ತಲೆಯಿಂದ ಜನಿಸಿದರು, ಕ್ಷತ್ರಿಯರು ಬ್ರಹ್ಮನ ಭುಜಗಳಿಂದ ಜನಿಸಿದರು, ವೈಶ್ಯರು ಬ್ರಹ್ಮನ ತೊಡೆಗಳಿಂದ ಜನಿಸಿದರು, ಶೂದ್ರರು ಅವನ ಪಾದಗಳಿಂದ ಜನಿಸಿದರು ಎನ್ನುವಂತಹ ಒಂದು ಉಲ್ಲೇಖವನ್ನು ನಾವು ಕಾಣ್ತೇವೆ. ಸೊ ಆ ರೀತಿಯಲ್ಲಿ ಹೇಳುವ ಮೂಲಕ ಅವರ ಸ್ಥಾನಮಾನಗಳನ್ನು ಸಹ ಇಲ್ಲಿ ಹೇಳಲಾಗಿದೆ. ನೋಡಿ, ಬ್ರಾಹ್ಮಣ ತಲೆಯಲ್ಲಿ ಹುಟ್ಟಿದವನು ಅಂದ್ರೆ ಅವನ ಸ್ಥಾನ ಮೇಲು, ಅನಂತರದ ಸ್ಥಾನ ಯಾರ್ದು? ಕ್ಷತ್ರಿಯರದು, ಅನಂತರದ ಸ್ಥಾನ ವೈಶ್ಯರದು, ಕೊನೆಯದಾಗಿ ಶೂದ್ರರದು ಎನ್ನುವಂತಹ ಒಂದು ವ್ಯವಸ್ಥೆಯನ್ನು ಈ ಪ್ರಾಚೀನ ಸಾಹಿತ್ಯದಲ್ಲಿ ನಮಗೆ ಕಲ್ಪಿಸಲಾಗಿದೆ. ಹೀಗೆ ಈ ಜಾತಿ ಪದ್ಧತಿ ಎನ್ನುವುದು ಬಂತು. ಈ ನಂತರ ವೇದಗಳ ಕಾಲದಲ್ಲಿ ಈ ಜಾತಿ ವ್ಯವಸ್ಥೆ ಕಠಿಣವಾಯಿತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ 4 ವರ್ಣಗಳು
ಕ್ಲಿಯರ್ ಕಟ್ ಆಗಿ ಸುವ್ಯವಸ್ಥಿತವಾಗಿ ಜಾರಿಗೆ ಬಂದು ಇದನ್ನೇ ನಾವು ಚಾತುರ್ವರ್ಣ ಪದ್ಧತಿ ಅಂತ ಕರಿತೀವಿ. 4 ವರ್ಣ ಪದ್ಧತಿ. ವರ್ಣ ಬೇರೆ, ಜಾತಿ ಬೇರೆ. ವರ್ಣ ಅಂದ್ರೆ ಇವು 4: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಜಾತಿ ಸಾವಿರಾರವೇ. ಓಕೆ, ಸೊ ಇದನ್ನು ನಾವು ಚಾತುರ್ವರ್ಣೀಯ, ಚಾತುರ್ ಅಂದ್ರೆ 4 ವರ್ಣ, 4 ವರ್ಣ ಪದ್ಧತಿ ಅಂತ ನಾವು ಕರಿತೇವೆ. ಓಕೆ, ಸೊ ಅವರು ಏನೇನು ವೃತ್ತಿಗಳನ್ನು ಮಾಡ್ತಾ ಇದ್ರು ಅವು ಅನುವಂಶಿಕವಾದವು. ಸೊ ಬ್ರಾಹ್ಮಣರು ಏನು ಪೌರೋಹಿತ್ಯ ಮಾಡ್ತಾ ಇದ್ರು, ಓಕೆ, ಅಧ್ಯಾಪನ ಅಧ್ಯಯನವನ್ನು ಮಾಡ್ತಾ ಇದ್ರು, ಅವರೇ ಮಾಡಬೇಕು, ಬೇರೆಯವರು ಮಾಡಬಾರ್ದು. ಕ್ಷತ್ರಿಯರು ಹೋರಾಟ ಮಾಡೋದು, ಆಳ್ವಿಕೆ ಮಾಡೋದು ಅವರೇ ಮಾಡಬೇಕು, ಬೇರೆಯವರು ಮಾಡಬಾರ್ದು. ವೈಶ್ಯರು ವ್ಯಾಪಾರ ವಾಣಿಜ್ಯ ಬೇರೆ ಬೇರೆ ರೀತಿಯ ಒಂದು ಕ್ರಾಫ್ಟ್ಸ್ ಅಂತ ನಾವೇನು ಹೇಳ್ತೀವಿ ಅವನ್ನೇ ಮಾಡಬೇಕು. ಶೂದ್ರರು ಬ್ರಾಹ್ಮಣರ ಕೆಲಸ ಮಾಡಬಾರ್ದು ಅಥವಾ ಕ್ಷತ್ರಿಯರ ಕೆಲಸ ಮಾಡಬಾರ್ದು. ಅವರು ಮೇಲಿನ 3 ವರ್ಗಗಳಿಗೆ ಸೇವೆ ಮಾಡುವ ಕೆಲಸವನ್ನೇ ಶೂದ್ರರು ಮಾಡಬೇಕು. ಸೊ ಈ ರೀತಿಯ ಒಂದು ಜಾತಿ ವ್ಯವಸ್ಥೆ ಈ ನಂತರ ವೇದಗಳ ಕಾಲದಲ್ಲಿ ಬಲಿಷ್ಠವಾಗಿ ಮುಂದುವರಿಯಿತು. ಓಕೆ, ರೈಟ್. ಸೊ ಇದು ನಂತರ ವೇದಗಳ ಕಾಲದಲ್ಲಿ ಜಾತಿ ವ್ಯವಸ್ಥೆ ಜಟಿಲವಾಯಿತು, ಕಠಿಣವಾಯಿತು. ಯಾರೂ ಅದನ್ನು ಮುರಿಬಾರ್ದು, ಜಾತಿ ಪದ್ಧತಿಯನ್ನು ಮುರಿಯಬಾರ್ದು. ಆ ಜಾತಿಯ ನಿರ್ಬಂಧಗಳು ಹೇಗಿದ್ದೋ ಹಾಗೆಯೇ ಇರಬೇಕು. ಶೂದ್ರರಿಗೆ ಅಧ್ಯಯನ ಮಾಡುವಂತಹ ಅವಕಾಶ ಇರಲಿಲ್ಲ, ಕಲಿಯುವ ಅವಕಾಶ ಇರಲಿಲ್ಲ, ಶಿಕ್ಷಣ ಪಡೆಯೋಕೆ ಅವಕಾಶ ಇರಲಿಲ್ಲ. ಮೇಲಿನ 3 ವರ್ಗದ ಜನ ಮಾತ್ರ ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಬೇಕಿತ್ತು. ಯಜ್ಞೋಪವಿತ ಅಂತ ಹೇಳ್ತೀವಲ್ವಾ, ದಾರ ಹಾಕ್ಯಂತಾರಲ್ಲ, ಜನಿವಾರ ದಾರ. ಸೊ ಯಜ್ಞೋಪವಿತವನ್ನು ಕೇವಲ ಮೇಲಿನ 3 ವರ್ಗದ ಜನ ಮಾತ್ರ ಮಾಡಿಕೊಳ್ಬೇಕು. ಈ ರೀತಿಯ ಕಟ್ಟುಪಾಡುಗಳು ಬಂದು ವೃತ್ತಿಗಳು ಅನುವಂಶಿಕವಾದ. ಯಾವ್ಯಾವ ವೃತ್ತಿ ಯಾರು ಮಾಡ್ಬೇಕು ಅವರೇ ಮಾಡಬೇಕು, ಬೇರೆಯವರು ಮಾಡಬಾರ್ದು. ಸೊ ಎಲ್ಲೋ ಒಂದ್ ಕಡೆ ಜಾತಿಗಳನ್ನು ವೃತ್ತಿಯ ಆಧಾರದ ಮೇಲೆ ಗುರುತಿಸೋಕೆ ಶುರುವಾಗೋಯ್ತು. ಕಮ್ಮಾರ, ಚಮ್ಮಾರ ಇವರೆಲ್ಲ ಶೂದ್ರರು. ಓಕೆ, ಸೊ ಜಾತಿಯ ಬದಲಾವಣೆಗೆ ಅವಕಾಶವಿಲ್ಲವಾಯಿತು. ನಾವು ಯಾವುದೋ ಜಾತಿಯಲ್ಲಿ ಹುಟ್ಟುತ್ತೀವಿ ಅಂದ್ರೆ ಅದೇ ಜಾತಿಯಲ್ಲಿ ಸಾಯಬೇಕು. ಅದು ಇವತ್ತಿನ ಪರಿಸ್ಥಿತಿ, ಅವತ್ತು ಹಾಗೆಯೇ ಇತ್ತು. ಸೊ ಹುಟ್ಟಿನ ಆಧಾರದ ಮೇಲೆ ಜಾತಿಯನ್ನು ನಿರ್ಧರಿಸುವುದು ಬಲವಾಗಿ ಬೇರೂರಿತು. ಸೊ ಜಾತಿ ವ್ಯವಸ್ಥೆ ಅಲ್ಲಿ ನಿಂತುಕೊಳ್ತು. ದಿನ ಕಳೆದಂತೆ ಕಸುಬುಗಳು, ಹೊಸ ಹೊಸ ಕಸುಬುಗಳು, ಬೇರೆ ಬೇರೆ ರೀತಿಯ ಕೆಲಸಗಳು ಹುಟ್ಟಿಕೊಂಡು, ಬೇರೆ ಬೇರೆ ರೀತಿಯ ಕಸುಬುಗಳು ಹುಟ್ಟಿಕೊಂಡಂತೆ ಉಪಜಾತಿಗಳು ಬೆಳ್ಕೊಂಡು, ಹೀಗಾಗಿ ಇವತ್ತು ನಮಗೆ ಸಾವಿರಾರು ಜಾತಿಗಳು ನಮ್ಮಲ್ಲಿ ಇರೋದು. ಶೂದ್ರರನ್ನು ಸಮಾಜದಲ್ಲಿ ಅಶುದ್ಧರು ಅಂತ ಪರಿಗಣನೆ ಮಾಡಲಾಯಿತು. ಅವರ ನೆರಳು ಸಹ ಬೀಳಬಾರದು ಅಂತ ಹೇಳ್ಬಿಟ್ಟು ಅವರನ್ನು ಊರಿನಿಂದ ದೂರ ಇಡಲಾಗ್ತಾ ಇತ್ತು. ಅಸ್ಪೃಶ್ಯ ಪದ್ಧತಿ ಜಾರಿಗೆ ಬಂತು. ಪ್ರತಿ ಜಾತಿಗೂ ತನ್ನದೇ ಆದಂತಹ ನಿಬಂಧನೆಗಳು, ನಿರ್ಬಂಧಗಳು, ಕಟ್ಟುಪಾಡುಗಳು ಇದ್ದೋ. ಹೀಗೆ ಜಾತಿ ವ್ಯವಸ್ಥೆ ನಂತರ ವೇದಗಳ ಕಾಲದಲ್ಲಿ ಹುಟ್ಟಿಕೊಳ್ತು, ಜಾರಿಗೆ ಬಂತು. ಏನ್ ಕಾರಣ ಈ ಜಾತಿ ಪದ್ಧತಿ ಹೀಗೆ ಬೆಳೆಯೋಕೆ, ಇಷ್ಟು ಜಟಿಲವಾಗಿ ಮುಂದುವರಿಯೋಕೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದ್ರೆ, ಒಂದು ಬ್ರಾಹ್ಮಣರ ಸಾರ್ವಭೌಮತೆ. ಅವರು ಎಲ್ಲರನ್ನೂ ಕೀಳು ಅಂತ ಹೇಳುವ ಮೂಲಕ ತಾವು ಸಾಮಾಜಿಕವಾದಂತಹ ಶ್ರೇಷ್ಠತೆಯನ್ನು ಮೆರೆಯೋಕೆ ಪ್ರಯತ್ನ ಪಟ್ಟರು. ಅದೇ ಒಂದು ರೀತಿಯ ಜಾತಿ ಪದ್ಧತಿ. ಎಲ್ಲೋ ಒಂದ್ ಕಡೆ ನಂತರ ವೇದಗಳ ಕಾಲದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ಯಾರು ಶ್ರೇಷ್ಠರು ನಮ್ಮಿಬ್ಬರಲ್ಲಿ ಎನ್ನುವ ವಿಚಾರದ ಬಗ್ಗೆ ತಿಕ್ಕಾಟ ಆರಂಭವಾಯಿತು. ಆಗ ಬ್ರಾಹ್ಮಣರು ನಾವು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶ್ರೇಷ್ಠರು ಅಂತ ಕ್ಷತ್ರಿಯರು ಬ್ರಾಹ್ಮಣರನ್ನು ಒಪ್ಕೊಂಡ್ರು. ರಾಜಕೀಯವಾಗಿ ಕ್ಷತ್ರಿಯರು ಶ್ರೇಷ್ಠರು ಅಂತ ಬ್ರಾಹ್ಮಣರು ಒಪ್ಕೊಂಡ್ರು. ಅಧಿಕಾರ ಕ್ಷತ್ರಿಯರ ಪಾಲಾಯಿತು. ಸಾಮಾಜಿಕವಾದಂತಹ ಘನತೆ, ಗೌರವ ಎಲ್ಲ ಬ್ರಾಹ್ಮಣರ ಪಾಲಾಯಿತು. ಸೊ ಹೀಗೆ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ರೀತಿಯ ಕೊಳ್ಳುವಿಕೆ ಎನ್ನುವುದು ಆಯಿತು. ಸೊ ಒಂದು ರೀತಿ ಬ್ರಾಹ್ಮಣರ ಸಾರ್ವಭೌಮತೆ ಈ ಜಾತಿ ವ್ಯವಸ್ಥೆ ಎನ್ನುವುದು ಬೆಳೆಯೋಕೆ ಕಾರಣವಾಯಿತು. ಹೊಸ ವೃತ್ತಿಗಳ ಉಗಮ, ಮೀನುಗಾರ, ಚಮ್ಮಾರ, ಕಮ್ಮಾರ, ಹೀಗೆ ಹೊಸ ಹೊಸ ವೃತ್ತಿಗಳು ಬೆಳೆದಂತೆ ಹೊಸ ಹೊಸ ಜಾತಿಗಳು ಅಥವಾ ಜಾತಿ ಪದ್ಧತಿ ಬೆಳೆಯೋಕೆ ಕಾರಣವಾಯಿತು. ಅಂತರ್ಜಾತೀಯ ವಿವಾಹಗಳು, ಈಗ ಯಾವುದೋ ಬೇರೆ ಬೇರೆ ಜಾತಿಯ ಇಬ್ಬರು ವಿವಾಹವಾದ್ಮೇಲೆ 2 ಜಾತಿಯವರು ಸೇರಿಸೋಲ್ಲ ಅವರನ್ನು. ಸೊ ಅವ್ರದೇ ಒಂದು ಹೊಸ ಜಾತಿ ಆಗೋಗೋದು. ಸೊ ಹೀಗೆ ಅಂತರ್ಜಾತೀಯ ವಿವಾಹಗಳು ಹೊಸ ಜಾತಿಗೆ ದಾರಿ ಮಾಡಿಕೊಟ್ಟು, ವಿದೇಶಿಯರ ಆಕ್ರಮಣಗಳು, ವಿದೇಶಿಗರು ಭಾರತಕ್ಕೆ ಬಂದ್ರು. ಶಕರು, ಪಾರ್ಥಿನಿಯನ್ನರು, ಗ್ರೀಕರು, ಯವನರು, ಹೀಗೆ
ಸೊ ಅವರು ಭಾರತೀಯ ಸಮಾಜಕ್ಕೆ ಬಂದಂತೆ ಅವರು ಭಾರತೀಯರನ್ನು ವಿವಾಹವಾದಂತೆ ಅವರೂ ಸಹ ಹೊಸ ಜಾತಿಗಳಿಗೆ ಉಗಮಕ್ಕೆ ಕಾರಣರಾದರು. ಹೊಸ ಧರ್ಮಗಳು, ಜೈನ ಧರ್ಮ, ಬೌದ್ಧ ಧರ್ಮ ಅವೆಲ್ಲ ಹುಟ್ಕೊಂಡವು. ಸೊ ಅವು ಸಹ ಹೊಸ ಧರ್ಮ ಅಥವಾ ಜಾತಿ ಎಲ್ಲ ಒಂದ್ ಕಡೆ ಅದು ಅದೇ ಅರ್ಥದಲ್ಲಿ ದಾರಿಯಾಯ್ತು. ಇಸ್ಲಾಂ ಧರ್ಮದ ಆಗಮನ, ಹೀಗೆ ಇವೆಲ್ಲ ಜಾತಿ ಪದ್ಧತಿ ಗಟ್ಟಿಯಾಗೋಕೆ, ಜಾತಿ ಪದ್ಧತಿ ಎನ್ನುವುದು ಬೆಳೆಯೋಕೆ, ಜಾತಿ ಪದ್ಧತಿ ಎನ್ನುವುದು ಕಠಿಣವಾಗೋಕೆ ಕಾರಣವಾಯಿತು ಅಂತ ನಾವು ಹೇಳಬಹುದು. ಓಕೆ, ಸೊ ಇಷ್ಟೊತ್ತು ನಾನು ಜಾತಿ ಪದ್ಧತಿಯ ಬಗ್ಗೆ ನಾನು ಮಾತನಾಡಿದೆ. ನಾವು ಐ ವಿಲ್ ಪಾಸ್ ಆನ್ ಟು ಅಂದಿನ ಧಾರ್ಮಿಕ ಪದ್ಧತಿಯ ಬಗ್ಗೆ ಒಂದ್ ಸ್ವಲ್ಪ ಮಾತನಾಡೋಣ. ಈ ನಂತರ ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಗತಿಯಲ್ಲಿ ಸಾಕಷ್ಟು ಬದಲಾವಣೆ ಎನ್ನುವುದಾಯಿತು. ರಾಜಕೀಯ, ಸಾಮಾಜಿಕ ಅಷ್ಟೇ ಅಲ್ಲ, ಆ ಒಂದು ಧಾರ್ಮಿಕವಾದಂತಹ ಒಂದು ಚಟುವಟಿಕೆಗಳಲ್ಲಿಯೂ ಸಹ, ನಂಬಿಕೆಗಳಲ್ಲಿಯೂ ಸಹ ಬದಲಾವಣೆಗಳು ಆದವು. ಯಾವಾಗ? ನಂತರ ವೇದಗಳ ಕಾಲದಲ್ಲಿ. ಋಗ್ವೇದದ ಕಾಲದ ಧಾರ್ಮಿಕ ಪದ್ಧತಿ ತುಂಬಾ ಸರಳವಾಗಿತ್ತು. ಕೆಲವಾರು ದೇವತೆಗಳನ್ನು ಅವರು ಆರಾಧನೆ ಮಾಡ್ತಾ ಇದ್ರು, ಪ್ರಕೃತಿಯ ಆರಾಧನೆ ಹೆಚ್ಚಾಗಿತ್ತು. ಆದರೆ ನಂತರ ವೇದಗಳ ಕಾಲದಲ್ಲಿ ಇದು ಸಾಕಷ್ಟು ಬದಲಾಯಿತು. ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಹ ಕಠಿಣತೆ ಬಂತು, ಜಟಿಲವಾಯಿತು, ಸಂಕೀರ್ಣವಾಯಿತು, ಕ್ಲಿಷ್ಟವಾಯಿತು. ಯಾರಿಗೂ ಅರ್ಥನೇ ಆಗ್ತಾ ಇರಲಿಲ್ಲ ಆ ಧಾರ್ಮಿಕ ವ್ಯವಸ್ಥೆ, ಆ ರೀತಿ ಆಗೋಯ್ತು. ಸೊ ಅದೇನು ಅಂತ ನಾವಿಲ್ಲಿ ನೋಡೋಣ. ನಂತರ ವೇದಗಳ ಕಾಲದಲ್ಲಿ ಒಂದು ಋಗ್ವೇದ ಕಾಲದ ಸರಳವಾದ ಧಾರ್ಮಿಕ ವ್ಯವಸ್ಥೆ ಬದಲಾಯಿತು, ಇಲ್ಲವಾಯಿತು. ನೋಡಿ, ಋಗ್ವೇದದ ಕಾಲದಲ್ಲಿ ಮನೆಯಲ್ಲಿ ಯಾವುದಾದ್ರೂ ಧಾರ್ಮಿಕ ಕಾರ್ಯ ಮಾಡಬೇಕು ಅಂದ್ರೆ ದಂಪತಿಗಳೇ ಸೇರಿ, ಗಂಡ ಹೆಂಡತಿ ಅವರೇ ಸೇರ್ಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡ್ಕೊಳ್ಳೋರು. ಆದರೆ ನಂತರ ವೇದಗಳ ಕಾಲದ ಹೊತ್ತಿಗೆ ಅದು ಇಲ್ಲವಾಯಿತು. ಪುರೋಹಿತರ ಪ್ರಾತಿನಿಧ್ಯ ಬೇಕೇ ಬೇಕಾಯಿತು. ಪುರೋಹಿತರೇ ಬರಬೇಕು, ಅವರೇ ಪೂಜೆ ಪುರಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಎನ್ನುವ ವ್ಯವಸ್ಥೆ ಎನ್ನುವುದು ಬಂತು. ಬದಲಾವಣೆ ನೋಡಿ. ಆಮೇಲೆ ಋಗ್ವೇದದ ಕಾಲದಲ್ಲಿದ್ದಂತಹ ಇಂದ್ರ, ಅಗ್ನಿ, ವರುಣ, ಮಿತ್ರ, ಸೂರ್ಯ ಮುಂತಾದ ದೇವತೆಗಳು, ಜ್ಞಾಪಕ ಮಾಡ್ಕೊಳ್ಳಿ ಅವ್ರನ್ನೆಲ್ಲ, ರೈಟ್, ಅವೆಲ್ಲ ಮಹತ್ವವನ್ನು ಕಳೆದುಕೊಂಡು ಅದರ ಬದಲಿಗೆ ಹೊಸ ದೇವತೆಗಳು ಆರ್ಯರ ಒಂದು ಧಾರ್ಮಿಕ ರಂಗದಲ್ಲಿ ಪ್ರವೇಶ ಮಾಡಿದವು. ಪ್ರಜಾಪತಿ ಅಂದ್ರೆ ಬ್ರಹ್ಮ, ವಿಷ್ಣು, ಪಶುಪತಿ, ಗಣೇಶ, ರುದ್ರ, ರಾಮ, ಕೃಷ್ಣ, ಪಾರ್ವತಿ ಮುಂತಾದ ಹಲವಾರು ಹೊಸ ದೇವತೆಗಳು ಇವರ ಧಾರ್ಮಿಕ ಒಂದು ಇದಕ್ಕೆ ಬಂದವು. ಆದರೆ ಏಕದೇವತೋಪಾಸನೆ ತುಂಬಾ ಪ್ರಾಮುಖ್ಯತೆಯನ್ನು ಗಳಿಸಿತ್ತು. ಅಂದ್ರೆ ಯಾವ ದೇವರಾದ್ರೂ ಸರಿ, ಆ ಒಂದು ದೇವರನ್ನು ಆರಾಧನೆ ಮಾಡಬೇಕು ಎನ್ನುವಂತಹ ಒಂದು ವ್ಯವಸ್ಥೆಯೂ ಸಹ ನಂತರ ವೇದಗಳ ಕಾಲದಲ್ಲಿ ಇತ್ತು. ಯಜ್ಞ ಯಾಗಾದಿಗಳು ಹೆಚ್ಚಾದವು, ಯಜ್ಞ ಯಾಗಾದಿಗಳನ್ನು ಮಾಡುವುದು ಹೆಚ್ಚಾಯಿತು. ಅರ್ಥವಿಲ್ಲದ ಆಚರಣೆ ಮತ್ತು ಸಂಸ್ಕಾರಗಳು ಜಾರಿಗೆ ಬಂದವು. ಅದಕ್ಕೆ ಅರ್ಥನೇ ಇರೋದಿಲ್ಲ, ಆದ್ರೂ ಅದನ್ನ ಮಾಡೋದು. ಆ ರೀತಿಯ ಆಚರಣೆ, ಸಂಸ್ಕಾರ ಸುಮಾರು 16 ಸಂಸ್ಕಾರಗಳಿದಾವೆ ನಾವು ಹುಟ್ಟಿನಿಂದ ಸಾಯುವ ತನಕ ಅಂತ ನಾನು ಹೇಳಿದ್ದೆ. ಗರ್ಭಧಾರಣೆ, ನಾಮಕರಣ, ಉಪನಯನ, ವಿವಾಹ, ಕೊನೆಯದು ಅಂತ್ಯೇಷ್ಟಿ ಅಂತ ಎಲ್ಲ ಹೇಳಿದ್ದೆ. ಸೊ ಆ ಸಂಸ್ಕಾರಗಳೆಲ್ಲ ಜಾರಿಗೆ ಬರ್ತವೆ. ಯಜ್ಞ ಯಾಗಾದಿಗಳಿಗೆ ಬಲಿ ಕೊಡುವುದು ಸಾಮಾನ್ಯವಾಯಿತು. ಪ್ರಾಣಿ ಬಲಿ, ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವುದು ಜಾಸ್ತಿ ಆಯಿತು. ಈವನ್ ಅಶ್ವಮೇಧ ಯಾಗ ಅಂದ್ರೆ ಏನು? ಯಾಗ ಮಾಡಿಬಿಟ್ಟು ಕೊನೆಗೆ ಆ ಅಶ್ವವನ್ನು ಯಜ್ಞಕುಂಡಕ್ಕೆ ಬಲಿ ಕೊಟ್ಟು ಅದನ್ನು ತಿನ್ನೋದು. ಸೊ ಈಗ ಯಜ್ಞ ಯಾಗಾದಿಗಳಿಗೆ ಬಲಿ ಕೊಡುವುದು, ಪ್ರಾಣಿ ಬಲಿ ಎನ್ನುವುದು ಹೆಚ್ಚಾಯಿತು. ಭೂತ ಪ್ರೇತ, ಯಂತ್ರ, ತಂತ್ರ, ಮಂತ್ರ ಇವುಗಳು ಹೆಚ್ಚಾದವು. ಓಕೆ, ಅತೀಂದ್ರಿಯ ಶಕ್ತಿಗಳಲ್ಲಿ ಆರ್ಯರ ನಂಬಿಕೆ ಎನ್ನುವುದು ಹೆಚ್ಚಾಯಿತು. ಓಕೆ, ಮೂಢನಂಬಿಕೆಗಳು ಹೆಚ್ಚಾದವು, ಮೂಢನಂಬಿಕೆಗಳು. ಆಮೇಲೆ ಜನ್ಮ, ಪುನರ್ಜನ್ಮ, ಕರ್ಮ, ಮೋಕ್ಷ, ಹುಟ್ಟು, ಈ ರೀತಿಯ ಒಂದು ತಾತ್ವಿಕ ವಿಚಾರಗಳು ಸಹ ಬೆಳೆಯಕ್ಕೆ ಆರಂಭವಾದವು. ಪುನರ್ಜನ್ಮ ಇದೆ, ಕರ್ಮ ಫಲದ ಮೇಲೆ ನಮಗೆ ಜನ್ಮ ಸಿಗುತ್ತೆ, ಎಲ್ಲಾ ವ್ಯಕ್ತಿಗಳ ಅಂತಿಮ ಗುರಿ ಏನು? ಮೋಕ್ಷ ಸಾಧನೆ ಮಾಡಬೇಕು, ಹುಟ್ಟು ಸಾವಿನ ಈ ಒಂದು ಚಕ್ರದಿಂದ ವಿನಾಯಿತಿಯನ್ನು ಪಡೆಯಬೇಕು ಎನ್ನುವುದೇ ಮೋಕ್ಷ. ಸೊ ಈ ರೀತಿಯ ಚಿಂತನೆಗಳು ಬೆಳೆಯೋಕೆ ಶುರುವಾದವು. ಮೋಕ್ಷ ಪಡೆಯುವುದೇ ವ್ಯಕ್ತಿಯ ಅಂತಿಮ ಗುರಿ ಅಂತ ಅವರು ನಂಬಿದ್ರು. ಆದರೆ ಈ ಎಲ್ಲಾ ಧಾರ್ಮಿಕ ಆಚರಣೆಗಳು ಸಾಮಾನ್ಯ ಜನರಿಗೆ ಅರ್ಥವಾಗ್ತಾ ಇರಲಿಲ್ಲ, ಅವ್ರಿಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವು ತುಂಬಾ ವೆಚ್ಚಪೂರಿತವಾದವುಗಳು. ದೇ ವರ್ ವೆರಿ ಕಾಸ್ಟ್ಲಿ. ಯಜ್ಞ ಯಾಗ ಅದನ್ನೆಲ್ಲ ಮಾಡಬೇಕು ಅಂದ್ರೆ ಬ್ರಾಹ್ಮಣರಿಗೆ ಆ ರೀತಿಯ ದಾನ ಕೊಡು, ಈ ರೀತಿಯ ದಾನ ಕೊಡು,
ಸೊ ಅವೆಲ್ಲ ತುಂಬಾ ವೆಚ್ಚಪೂರಿತವಾಗಿದ್ದವು, ಕಾಲಹರಣದಿಂದ ಕೂಡಿದ್ದವು. ಹಾಗಾಗಿ ಸಾಮಾನ್ಯ ಜನರಿಗೆ ಇವೆಲ್ಲವೂ ಅರ್ಥವೇ ಆಗ್ತಾ ಇರಲಿಲ್ಲ. ಆ ರೀತಿಯ ಪರಿಸ್ಥಿತಿ ಧಾರ್ಮಿಕ ರಂಗದಲ್ಲಿ ನಂತರ ವೇದಗಳ ಕಾಲದಲ್ಲಿ ಉಂಟಾಗಿತ್ತು. ಅಗ್ನಿಹೋತ್ರ, ಅಗ್ನಿಹೋತ್ರ ಅಂದ್ರೆ ಮನೆಯ ಅಗ್ನಿಕುಂಡದಲ್ಲಿ ಮಾಡುವಂತಹ ಒಂದು ಪೂಜೆ. ಅಗ್ನಿಹೋತ್ರ, ವಾಜಪೇಯಿ, ಅಶ್ವಮೇಧ, ರಾಜಸೂಯ ಮುಂತಾದ ಯಾಗಗಳು ತುಂಬಾ ಪ್ರಸಿದ್ಧಿಯಾದವು ಈ ಒಂದು ನಂತರ ವೇದಗಳ ಕಾಲದಲ್ಲಿ. ಅಶ್ವಮೇಧ ನಾನು ಹೇಳಿನಲ್ಲ, ಬೇರೆ ಪ್ರದೇಶಗಳನ್ನು ಗೆಲ್ಲಲು ಒಂದು ಕುದುರೆಯನ್ನು ಬಿಡೋದು, ಅದನ್ನು ಯಾರು ಹಿಡಿದು ಕಟ್ಟಾಕ್ತಾರೆ ಅವರ ವಿರುದ್ಧ ಹೋರಾಟ ಮಾಡೋದು, ಅದು ಅಶ್ವಮೇಧ ಯಜ್ಞ. ಕೊನೆಗೆ ಅಶ್ವವನ್ನು ಯಾಗ ಮಾಡಿ ಆ ಕುದುರೆಯನ್ನು ಯಜ್ಞಕುಂಡಕ್ಕೆ ಬಲಿ ಕೊಟ್ಟು ಅದನ್ನು ಭಕ್ಷ್ಯ ಮಾಡೋದು. ರಾಜಸೂಯ ಯಾಗ ಅಂದ್ರೆ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಮಾಡುವಂತಹ ಒಂದು ಯಜ್ಞ. ಹೀಗೆ ಹಲವಾರು ಈ ಒಂದು ಯಜ್ಞ ಯಾಗಾದಿಗಳು ತುಂಬಾ ಜನಪ್ರಿಯವಾದ ಈ ಒಂದು ನಂತರ ವೇದಗಳ ಕಾಲದಲ್ಲಿ. ಅದಲ್ಲದೆ ವಾಟ್ ವಿ ಕಮ್ ಅಕ್ರಾಸ್ ಈ ಒಂದು ನಂತರ ವೇದಗಳ ಕಾಲದಲ್ಲಿ ಅಂತ ಅಂದ್ರೆ ಮೋಕ್ಷವನ್ನು ಸಾಧಿಸುವುದು ತುಂಬಾ ಪ್ರಮುಖವಾದಂತಹ ಗುರಿಯಾಯಿತು ಅಂತ ನಾನು ಹೇಳಿದೆ. ಕರ್ಮ ಸಿದ್ಧಾಂತಗಳ ಬಗ್ಗೆ ಅವರಿಗೆ ನಂಬಿಕೆಗಳು ಹೆಚ್ಚಾದೋ ಅಂತ ನಮಗೆ ತಿಳಿದು ಬರುತ್ತೆ. ಆಮೇಲೆ ಪುರುಷಾರ್ಥಗಳ ಬಗ್ಗೆ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಸೊ ಈ ಒಂದು ಪುರುಷಾರ್ಥಗಳ ಬಗ್ಗೆ ಅವರ ನಂಬಿಕೆ ಎನ್ನುವುದು ಹೆಚ್ಚಾಯಿತು. ವರ್ಣ ಧರ್ಮವನ್ನೆಲ್ಲರೂ ಆಚರಣೆ ಮಾಡಬೇಕು, ಅಂದ್ರೆ ಈ ಜಾತಿ ಪದ್ಧತಿಯನ್ನೆಲ್ಲರೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎನ್ನುವಂತಹ ಒಂದು ಪದ್ಧತಿ ಎನ್ನುವುದು ಬೆಳೆಯಿತು. ಬೇರೆ ಬೇರೆ ರೀತಿಯ ಸಂಸ್ಕಾರಗಳು, ನಾನಾಗಲೇ ಹೇಳ್ತಾ ಇದ್ನಲ್ಲ, ಆ ಬೇರೆ ಬೇರೆ ರೀತಿಯ ಸಂಸ್ಕಾರಗಳ ಒಂದು ಆಚರಣೆ ಎನ್ನುವುದು ಜಾರಿಗೆ ಬಂತು. ಹೀಗೆ ನಂತರ ವೇದಗಳ ಕಾಲದ ಧಾರ್ಮಿಕ ರಂಗದಲ್ಲಿ, ಆಧ್ಯಾತ್ಮಿಕ ರಂಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಪ್ರಕೃತಿಯ ಆರಾಧನೆ ಸಂಪೂರ್ಣವಾಗಿ ಹೊರಟೋಯ್ತ ಸಾರ್? ಇಲ್ಲ, ಇತ್ತು. ಆದರೆ ಈ ಯಜ್ಞ, ಯಾಗ, ಪೂಜೆ, ಪುರಸ್ಕಾರ ಇವೆಲ್ಲ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಪಡೆದುಕೊಂಡು ಅವೆಲ್ಲ ಹಿಂಬದಿಗೆ ಸರಿದು. ಸೊ ಹೀಗೆ ನಂತರ ವೇದಗಳ ಕಾಲದ ಜನರ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಸ್ಥಿತಿಗತಿಯನ್ನು ನಾವು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ರೈಟ್.